हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रिगे परमहंसर तीर्थवाणीय पंच अमृतद पात्रेगे संजयागलु तव की पुदुमन दक्षिणेश्वर यात्रिगे गोप्त दाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना. ಕಳೆದ ಶನಿವಾರ ಶ್ರೀರಾಮಕೃಷ್ಣರು ನಮ್ಮ ಭಜನೆಯನ್ನು ಕೇಳಿ 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 ಗಾಢ ಸಮಾಧಿ ಸ್ಥಿತಿಗೆ ಏರಿದವರು ಬಹಳ ಹೊತ್ತು ಅದೇ ಸ್ಥಿತಿಯಲ್ಲೇ ಎದ್ದುಬಿಟ್ರು. ಆ ಸಮಾಧಿ ಸ್ಥಿತಿಯಿಂದ ಅವರಿಗೆ ಕೆಳಗಿಳಿಗೆ ಸಾಧ್ಯವೇ ಆಗಲಿಲ್ಲ. ಅದರಿಂದ ಕಳೆದ ಶನಿವಾರ ಉಪನ್ಯಾಸವೇ ಇರಲಿಲ್ಲ. ಈ ಶನಿವಾರ ಅವರು ಮೆಲ್ಲಿಗೆ ಪ್ರಕೃತಿಸ್ಥರಾಗ್ತಾ ಇದ್ದಾರೆ. 21 ಜುಲೈ 1883 ಆಷಾಢ ಕೃಷ್ಣ ಪಾಡ್ಯಮಿ ಶನಿವಾರ ಗಂಟೆ ಅಪರಾಹ್ನ 4. ಪರಮಹಂಸರು ರಾಮ್ಲಾಲ ಮತ್ತು ಇನ್ನೂ ಒಬ್ಬಿಬ್ಬರು ಭಕ್ತರೊಡನೆ ದಕ್ಷಿಣೇಶ್ವರದಿಂದ ಕಲ್ಕತ್ತಕ್ಕೆ ಗಾಡಿಯಲ್ಲಿ ಕುಳಿತು ಹೊರಟಿದ್ದಾರೆ. ಅವರು ದೇವಾಲಯದ ಹೆಬ್ಬಾಗಿಲಿಗೆ ಬಂದಾಗ ಎದುರುಗಡೆಯಿಂದ ಮಾಸ್ಟರ್ ಕೈಯಲ್ಲಿ 4 ಮಾವಿನ ಹಣ್ಣು ಹಿಡಿದುಕೊಂಡು ಬರ್ತಾ ಇರೋದು ಕಂಡು ಬಂತು. ಗಾಡಿ ನಿಂತುಕೊಂಡಿತು. ಮಾಸ್ಟರ್ ಮಹಾಶಯ ಪರಮಹಂಸರಿಗೆ ಪ್ರಣಾಮ ಮಾಡ್ತಾ ಇದ್ದಾನೆ. ಈಗ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಮುಗಳು ನಗುತ್ತಾ, ಬಾ ನಮ್ಮೊಡನೆ, ನಾವು ಅದರಸೇನನ್ನ ಮನೆಗೆ ಹೋಗ್ತಾ ಇದ್ದೇವೆ ಅಂತಂದ್ರು. ಮಾಸ್ಟರ್ ಮಹಾಶಯ ಆನಂದದಿಂದ ಗಾಡಿ ಹತ್ತಿದ. ಮಾಸ್ಟರ್ ಮಹಾಶಯ ಆಂಗ್ಲ ವಿದ್ಯಾಭ್ಯಾಸ ಪಡೆದದ್ರಿಂದ ಆತನಿಗೆ ಪೂರ್ವ ಸಂಸ್ಕಾರದಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ಈಗ ಕೆಲವು ದಿನಗಳ ಹಿಂದೆ ಒಪ್ಪಿಕೊಂಡಿದ್ದ. ಅದರಸೇನ ತನ್ನ ಪೂರ್ವ ಸಂಸ್ಕಾರದ ದೆಸೆಯಿಂದ ಪರಮಹಂಸರನ್ನ ಅಷ್ಟೊಂದಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ. ಆತ ಮನೆಗೆ ಹಿಂತಿರುಗಿ ಹೋಗಿ ಅದರ ಸಂಬಂಧವಾಗಿ ಬಹಳವಾಗಿ ಯೋಚಿಸಿದ ನಂತರ ಇನ್ನೂ ತನಗೆ ಅದರಲ್ಲಿ ಪೂರ್ಣ ನಂಬಿಕೆ ಬಾರದೇ ಇರುವುದಾಗಿ ಆತನಿಗೆ ತೋರಿ ಬಂತು. ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಇಂದು ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದ ಅಂತ ಇಷ್ಟನ್ನು ಕೂಡ ಮಾಸ್ಟರ್ ಮಹಾಶಯನೇ ಬರೆದಿಟ್ಟದ್ದು. ಇದ್ರೆ ಅವನ ಮನಸ್ಸಿನಲ್ಲಿ ಏನಿತ್ತು ನಮಗೆ ಹೇಗೆ ಗೊತ್ತಾಗಬೇಕು? ಅವನು ಈ ಸಲ ಶ್ರೀರಾಮಕೃಷ್ಣನ ನೋಡೋದಕ್ಕೆ ಬರುವಾಗ 4 ಮಾವಿನನ್ನು ಹಿಡ್ಕೊಂಡು ಬಂದಿದ್ದಂತೆ. ಸಾಧುಗಳನ್ನು ನೋಡೋದಕ್ಕೆ ಬರುವಾಗ ಬರಿ ಕೈಯಲ್ಲಿ ಬರಬಾರ್ದು ಅಂತ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಿಗೆಲ್ಲ ಶಿಕ್ಷಣ ಕೊಟ್ಟಿಟ್ಟಿದ್ದಾರೆ. ಅದರ ಪ್ರಯುಕ್ತ ಇವನು 4 ಮಾವಿನಣ್ಣು, ಅದು ಕೂಡ ಅದು ಯಾವ ಮಾಸ? ಆಷಾಢ ಮಾಸ, ಅಂದರೆ ಇದೇ ಮಾಸವೇ. ಈ ಮಾಸದಲ್ಲಿ ಮಾವಿನ ಹಣ್ಣೆಲ್ಲ ಮುಗಿದು ಹೋಗುವ ಕಾಲ. ಆದರೆ ಆ ಉತ್ತರ ಭಾರತದಲ್ಲಿ ಲಂಗಡ ಅಂತ ಒಂದು ಬಗೆಯ ಮಾವಿನ ಹಣ್ಣು ಬಹಳ ಪ್ರಸಿದ್ಧವಾದ ಮಾವಿನ ಹಣ್ಣು. ಅದರ ರುಚಿಯೂ ಅದ್ಭುತ, ವಾಸನೆ ಕೂಡ ಹಾಗೇನೆ. ಬಹುಶಃ ಅದೇ ಮಾವಿನ ಹಣ್ಣೆ ಇರ್ಬೋದೇನೋ. ತಗೊಂಡು ಬರ್ತಾ ಇದ್ದ. ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂತಂದರೆ, ಮಾಸ್ಟರ್ ಮಹಾಶಯ ಬರಿತಾ ಇರೋದು, ಆತನಿಗೆ ಅವನೇ ಬರ್ಕೊಂಡ ಪ್ರಕಾರ ಇಂಗ್ಲಿಷ್ ವಿದ್ಯಾಭ್ಯಾಸ ಆದದ್ರಿಂದ ಪೂರ್ವ ಸಂಸ್ಕಾರದಲ್ಲಿ ಅವನಿಗೆ ವಿಶ್ವಾಸ ಇರಲಿಲ್ವಂತೆ. ಪೂರ್ವ ಸಂಸ್ಕಾರ ಅಂದರೆ ಪೂರ್ವಜನ್ಮ, ಪುನರ್ಜನ್ಮ. ಇದೊಂದು ದೊಡ್ಡ ವಿವಾದಾತ್ಮಕವಾದ ವಿಷಯವಾಗಿ ಇವತ್ತಿಗೂ ಇದೆ. ಅದು ನಾಸ್ತಿಕ ವರ್ಗ ಅಂತೇನಿದೆಯೋ ಅವರು ಈ ಪೂರ್ವಜನ್ಮ ಪುನರ್ಜನ್ಮ ಇವುಗಳ ರಗಳಿಗೆ ಹೋಗೋದಿಲ್ಲ. ಅವನು ಯಾತಕ್ಕೆ ಅಂತಂದರೆ ಅದು ಅವರ ಸ್ವೇಚ್ಛಾಚಾರದ ಜೀವನಕ್ಕೆ
ಅಡೆತಡೆಯಾಗಿಬಿಡುತ್ತೆ. ನೋಡು, ಮುಂದಿನ ಜನ್ಮದಲ್ಲಿ ನಿನಗೆ ದುರ್ಗತಿ ಬರುತ್ತೆ ಅಂತ ಹೇಳಿದರೆ ಅವನಿಗೆ ಈ ಜನ್ಮದಲ್ಲಿ ಮನಸ್ಸೋ ಇಚ್ಛೆ ಅಕೃತ್ಯ ಮಾಡೋದಕ್ಕೆ ಅಥವಾ ಸಾಲ ಮಾಡಿ ತುಪ್ಪ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊಟ್ಟವರಿಗೆಲ್ಲ ಕೈ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತಂದರೆ ಪುನರ್ಜನ್ಮವನ್ನು ನಂಬಿದಾನಲ್ಲ, ಮುಂದೆ ಏನಾಗುತ್ತೋ, ದಾರಿದ್ರ್ಯ ಸ್ಥಿತಿ ಬರುತ್ತೋ, ಇನ್ಯಾವ ಕಷ್ಟ ಬರುತ್ತೋ, ಆದ್ದರಿಂದ ಅವನಿಗೆ ಬೇಕೆಂಬಂತೆ ಇತರರ ದ್ರವ್ಯವನ್ನು, ಇತರರ ವಸ್ತುಗಳನ್ನು ಲಪಟಾಯಿಸಿ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಈ ನಾಸ್ತಿಕರು ಅಂತನೋರು ಪೂರ್ವಜನ್ಮವನ್ನು ವಜಾ ಮಾಡಿಬಿಟ್ಟಿದ್ದಾರೆ. ಆ ಪುನರ್ಜನ್ಮ ಅಂತೂ ಇಲ್ಲವೇ ಇಲ್ಲ. ಸತ್ತ ಶರೀರ ಭಸ್ಮವಾಗಿ ಹೊರಟೋಗ್ಬಿಡುತ್ತೆ. ಆಮೇಲೆ ಯಾರು ಎಲ್ಲಿ ಹೋದವರು ಯಾರು ಮತ್ತು ವರ್ತಮಾನ ತಂದವರೇ ಇಲ್ಲ. ಎಂಥೆಂಥ ನಮ್ಮ ಪ್ರೀತಿ ಪಾತ್ರರು ಕೂಡ ಆ ಕಡೆ ಈ ಕಡೆಯಿಂದ ಆ ಕಡೆ ಹೋದ ಮೇಲೆ ಅಲ್ಲಿ ಏನೇನೋ ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ ಅದನ್ನು ಬಂದು ತಮ್ಮ ಈ ಪ್ರೀತಿ ಪಾತ್ರರಿಗೆ ಅಶರೀರವಾಣಿಯಾಗಿ ಹೇಳೋದು ಬೇಡವೇ, ಅಶರೀರವಾಣಿಯಾಗಿ ಆದರೂ ಹೇಳೋದು ಬೇಡವೇ, ನೋಡು ಈ ತರಹ ಇದೆ, ಏನು ಕಷ್ಟ ಏನೂ ಇಲ್ಲ, ಅಲ್ಲಿ ಸುಖವಾಗೇ ಇದೆ, ನೀನೇನು ಹೆದರ್ಕೋಬೇಡ ಅಂತ ಒಂದು ಮಾತು, ಕಿವಿ ಮಾತು ಹೇಳೋದು ಬೇಡವೇ. ಅದು ಪ್ರಿಯ ವ್ಯಕ್ತಿಗಳೇ ಆಗಲಿ ಅಪ್ರಿಯ ವ್ಯಕ್ತಿಗಳೇ ಆಗಲಿ, ಹೋದವನು ಹೋಗೇ ಹೋದ, ಮತ್ತವನು ಸಮಾಚಾರವೇ ಇಲ್ಲ. ಇನ್ನು ಕೆಲವರು ಪ್ರೇತವಾಗಿ ಬಂದು ತೊಂದರೆ ಕೊಡ್ತಾರೆ ಅಂತ ಒಂದು ಮಾತು ನಮಗಲ್ಲಿ ಕೇಳಿ ಬರ್ತಾ ಇದೆ. ಅದು ತೊಂದರೆ ಕೊಡೋದು ಅವರ ಮೇಲೆ ಇವರಿಟ್ಟಿರ್ತಕ್ಕಂತಹ ಏನೇನೋ ದುರ್ಭಾವನೆಗಳು ಅಥವಾ ಕೋಪದ ಭಾವನೆಗಳು, ಅದರ ಪರಿಣಾಮವಾಗಿ ಆ ವ್ಯಕ್ತಿಯ ನೆನಪೇ ಇವನಿಗೆ ಪ್ರೇತದ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ ಅಷ್ಟೇನೇ ವಿನಃ ನಿಜವಾದ ಪ್ರೇತ ಅಂತ ಹೇಳ್ತಕ್ಕಂಥದ್ದು ಏನಿಲ್ಲ ಅಂತ ಅದಕ್ಕೂ ಕೂಡ ಒಂದು ವೈಜ್ಞಾನಿಕವಾದಂತಹ ಪರಿಹಾರವನ್ನು ನೀಡಿ ಆ ಪುನರ್ಜನ್ಮ ಪೂರ್ವಜನ್ಮ ಇಲ್ಲ ಅಂತ ಮಾಡಿಕೊಂಡು ಬೆಕ್ಕು ಹಾಲು ಕುಡ್ದಾಗೆ, ಅಂದರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತಲ್ಲ, ಅದು ಹಾಲು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಯಾತಕ್ಕೆ ಗೊತ್ತೇನೋ, ಯಾರು ನೋಡ್ತಾನೇ ಇಲ್ಲ ಅಂತ, ಎಷ್ಟು ಬೇಕಾದರೂ ಕುಡಿಬೋದು. ನೋಡಿತು ಅಂತಂದರೆ ಹೆದರಿಕೆ ಆಗುತ್ತೆ, ಓಡಿ ಹೋಗ್ಬೇಕಲ್ಲ, ಕಣ್ಣು ಮುಚ್ಕೊಂಡು ಕುಡಿತಾ ಇತ್ತು, ಬಂದು ಬಡಿಯೋವರೆಗೆ ಯಾರು ಅಲ್ಲಿವರೆಗೆ ಕುಡಿತಾ ಇರ್ಬೋದಲ್ಲ. ಅದಕ್ಕೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂತೆ ಈ ನಾಸ್ತಿಕರು ಅಂತ ಹೇಳ್ತಕ್ಕಂಥವರು ಪೂರ್ವಜನ್ಮ ಪುನರ್ಜನ್ಮ ಎರಡನ್ನೂ ಕೂಡ ಅದನ್ನು ದೂರ ಮಾಡಿ, ಮನಸ್ಸಿನಿಂದ ದೂರ ಮಾಡಿಕೊಂಡು ಆನಂದವಾಗಿರುತ್ತಾರೆ. ಈ ರೀತಿಯಲ್ಲಿ ಇನ್ನು ಕೆಲವು ಮತಗಳೇ ಇವೆ. ಅವರು ಕೂಡ ಈ ಪುನರ್ಜನ್ಮಗಳನ್ನು ಒಪ್ಪೋದೇ ಇಲ್ಲ. ಹೀಗೆ ಇವನು ಕೂಡ ಇಂಗ್ಲೀಷ್ ವಿದ್ಯಾಭ್ಯಾಸ ಮಾಡಿದವನಾದ್ರಿಂದ ಈ ಪೂರ್ವಜನ್ಮ ಪುನರ್ಜನ್ಮ ಸಂಸ್ಕಾರಾದಿಗಳನ್ನು ಒಪ್ತಾ ಇರಲಿಲ್ವಂತೆ. ಆದರೆ ಇತ್ತೀಚೆಗೆ ಒಪ್ಕೊಂಡಂತೆ. ಅದರ ಪರಿಣಾಮವಾಗಿ ಅದರಸೇನ ಅಂತನ್ನುವ ಆ ಭಕ್ತ ಇದ್ದಾನಲ್ಲ, ಶ್ರೀರಾಮಕೃಷ್ಣ ಭಕ್ತ, ಆತ ಪೂರ್ವ ಸಂಸ್ಕಾರದ ದೆಸೆಯಿಂದ ಶ್ರೀರಾಮಕೃಷ್ಣನ ಇಷ್ಟೊಂದಾಗಿ ಪ್ರೀತಿಸ್ತಾ ಇದ್ದಾನೆ. ಈಗ ಶ್ರೀರಾಮಕೃಷ್ಣ ಅವನ ಮನೆಗೆ ಹೋಗ್ತಾ ಇದ್ದಾರೆ ಅಂತನೋ ಒಂದು ನಂಬಿಕೆ ಅಂತನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾನೆ ಅಂತ ಅವನೇ ಹೇಳ್ಕೊಡ್ತಾ ಇದ್ದಾನೆ. ಅದರಸೇನ ತನ್ನ ಪೂರ್ವ ಸಂಸ್ಕಾರದ ದೆಸೆಯಿಂದ ಪರಮಹಂಸರನ್ನ ಅಷ್ಟೊಂದಾಗಿ ಪ್ರೀತಿಸ್ತಾ ಇದ್ದಾನಂತೆ ಈ ಜನ್ಮದಲ್ಲಿ. ಹಾಗಾದರೆ ಹಿಂದಿನ ಜನ್ಮದಲ್ಲಿ ಅವನಲ್ಲಿ ಏನು ಸಂಸ್ಕಾರ ಇದ್ದಿರ್ಬೋದು? ಹಿಂದಿನ ಜನ್ಮದಲ್ಲೂ ಕೂಡ ಅವನು ಶ್ರೀರಾಮಕೃಷ್ಣನೇ ಪ್ರೀತಿಸ್ತಾ ಇದ್ನೇ, ಅಥವಾ ಶ್ರೀರಾಮಕೃಷ್ಣ ಅವನಿಗೆ ಏನಾದರೂ ಅನುಕೂಲ ಮಾಡಿದರೆ? ಹಿಂದಿನ ಜನ್ಮದಲ್ಲಿ ರಾಮಕೃಷ್ಣಾಗಿ ಅವತಾರ ತಾಳಿದ ವರ್ತಮಾನ ಇಲ್ವಲ್ಲ. ಇದೀಗ ಹೊಸದಾಗಿ ಶ್ರೀರಾಮಕೃಷ್ಣ ರೂಪದಿಂದ ಅವತಾರ ತಾಳಿದ್ದಾದ್ರಿಂದ ಅವನು ಪೂರ್ವಜನ್ಮ ಸಂಸ್ಕಾರದಿಂದ ಶ್ರೀರಾಮಕೃಷ್ಣ ಪ್ರೀತಿಸೋದಕ್ಕೆ ಏನು ಸಂಬಂಧ? ಅಂದರೆ ಇದನ್ನು ಬಗೆಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪೂರ್ವ ಸಂಸ್ಕಾರ ಅಂತಂದರೆ ಭಕ್ತಿ ಸಂಸ್ಕಾರ, ಭಗವದ್ಭಕ್ತಿ ಮತ್ತು ದಾನ ಕಾರ್ಯಾದಿ ಸತ್ಕಾರ್ಯ, ದಾನ ಧರ್ಮಾದಿಗಳನ್ನು ಮಾಡಿದಂತಹ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗಾದರೂ ಸಾಧನೆ ಭಜನೆ ಮಾಡಿದಂತಹ ವ್ಯಕ್ತಿಗಳು ಸತ್ಸಂಸ್ಕಾರದಿಂದ ಕೂಡಿರುತ್ತಾರೆ. ಭಗವಂತನಿಂದ ಆಕರ್ಷಿಸಲ್ಪಡುವುದಕ್ಕೆ
ಭಗವಂತ ಅವರನ್ನ ಆಕರ್ಷಿಸುವುದಕ್ಕೆ ಮತ್ತು ಆ ಭಗವಂತನನ್ನ ಪ್ರೀತಿಸುವುದಕ್ಕೆ ಈ ಒಂದು ಸತ್ಕಾರ್ಯ, ಸ್ವಲ್ಪ ಮಟ್ಟಿನ ಧ್ಯಾನ, ಜಪ, ಭಜನೆ ಇವು ಸಾಕಾಗುತ್ತವೆ. ಇವುಗಳೇ ಸತ್ಕರ್ಮ ಅಂತ ಹೇಳಿದರೆ, ಈ ಪೂರ್ವ ಜನ್ಮದಲ್ಲಿ ಅವನು ಒಂದಿಷ್ಟು ಮಾಡಿದ್ರಿಂದ ಈ ಜನ್ಮದಲ್ಲಿ ಶ್ರೀರಾಮಕೃಷ್ಣ, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಅವತರಿಸಿದಂತಹ ಸಂದರ್ಭದಲ್ಲಿ ಅವರಿಂದ ಆಕರ್ಷಿಸಲ್ಪಟ್ಟು ಅವರನ್ನು ಪ್ರೀತಿಸುವಂತಹ ಸ್ಥಿತಿಗೆ ಬಂದಿದ್ದಾನೆ. ಇಲ್ಲೇ ಹೋದರೆ ಶ್ರೀರಾಮಕೃಷ್ಣನ ಪ್ರೀತಿಸುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ದೈವಿ ಸಂಸ್ಕಾರಗಳಿದ್ದರೆ ಮಾತ್ರ ದೈವಿ ವ್ಯಕ್ತಿಗಳನ್ನು ನಾವು ಪ್ರೀತಿಸುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಹೆದರಿಕೆ ಆಗುತ್ತೆ. ಅಯ್ಯೋ, ಅವ್ರ ಹತ್ರ ಹೋಗ್ಬಹುದೋ ಬೇಡವೋ, ದೊಡ್ಡವರು ಅವರು ಅಂತ ನಮ್ಮನ್ನು ದೂರವೇ ಇಟ್ಬಿಡ್ತಾರೆ. ಕಾಣಿಕೆ ಹಾಕೋದು ಇಲ್ಲ, ಹಣ್ಣು ಕಾಯಿ ಕೊಡೋದು ಇಲ್ಲ. ಪಾಪ ಬಹಳ ದೊಡ್ಡವರು ಅವರು, ಅವ್ರ ಹತ್ರ ನಾವು ಹೇಗೆ ಹೋಗೋದು ಅಂತ ನಮಗೇನು ಇಲ್ಲ ಹಾಗೆ ಮಾಡಿಬಿಡ್ತಾರೆ. ಆದರೆ ಒಂದು ನಿಜವಾದ ಆ ಪೂರ್ವ ಸಂಸ್ಕಾರ ಏನು, ಹೃದಯ ಯಾವುದು ಭಕ್ತಿಯಿಂದ ಧ್ಯಾನ ಜಪದಿಂದ ಮಾಗಿರುತ್ತೋ, ಮಾಗೋದು, ಪಕ್ವವಾಗೋದು, ಯಾವ ಪಕ್ವವಾಗಿರುತ್ತೋ ಅಂತ ಹೃದಯ ಅಂತ ಹೇಳ್ತಕ್ಕಂಥದ್ದು ಮಕ್ಕಳು ಉಪಾಧಿಯಲ್ಲಿ ಇರುತ್ತದೆ. ಅದು ಇಷ್ಟೆಲ್ಲ ಯೋಚನೆ ಮಾಡೋದೇ ಇಲ್ಲ. ಅವರು ದೊಡ್ಡವರು ಚಿಕ್ಕವರು ಅಂತನೂ ಆ ರೀತಿಯಲ್ಲಿ ಎಲ್ಲ ಯೋಚನೆ ಮಾಡೋದೇ ಇಲ್ಲ. ಅವ್ರು ನಮಗೆ ಸಂಬಂಧಪಟ್ಟವರು ಅಷ್ಟೇನೆ. ಅದೊಂದೇ ಭಾವ ಪ್ರಧಾನವಾಗಿರುತ್ತೆ. ಆ ರೀತಿಯಲ್ಲಿ ಅವರು ಆಕರ್ಷಿಸಲ್ಪಡ್ತಾರೆ. ಇಂತಿಂತಹ ಪ್ರೇರಣೆ ಒಳಗಡೆಯಿಂದ ಸಿಕ್ಬಿಡುತ್ತೆ ಅಂತಹ ಸಂಸ್ಕಾರ ಇರುವವರಿಗೆ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಆಶ್ರಮದ ಭಕ್ತರೊಬ್ಬರು ಗಂಡಸರು ಹೊಸದಾಗಿ ಭಕ್ತರಾಗಿದ್ದಾರೆ. ಸುಮಾರು 2 ವರ್ಷಗಳ ಸಂಪರ್ಕದಲ್ಲೇ ಅವರು ಅತ್ಯಂತ ನಿಕಟವರ್ತಿಯಾಗಿ ಬಂದ್ಬಿಟ್ರು. ಇಷ್ಟೊಂದು ಪ್ರೀತಿ ಈ ಆಶ್ರಮದ ಮೇಲೆ, ರಾಮಕೃಷ್ಣರ ಮೇಲೆ, ಇಲ್ಲಿರ್ತಕ್ಕಂತಹ ಸಾಧು ಸನ್ಯಾಸಿಗಳ ಮೇಲೆ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು ನನಗೆ ಅಂತ ಅವರಿಗೆ ಆಶ್ಚರ್ಯ. ಅವರೊಬ್ಬರು ಬ್ಯಾಂಕ್ ಮ್ಯಾನೇಜರು, ದುಡ್ಡಿನೊಂದಿಗೆ ಓಡಾಡ್ತಾ ಇದ್ದವರು. ಆದ್ದರಿಂದ ಈ ಕಡೆ ಬರೋದೇ ಕಷ್ಟ. ಒಂದು ವೇಳೆ ಬಂದರೂ ಕೂಡ ಆ ಪ್ರೀತಿ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು ಉಳಿಯೋದು ಕಷ್ಟ. ಅಂಥದ್ರಲ್ಲಿ ತಮಗೆ ಆ ಪ್ರೀತಿ ವಿಶ್ವಾಸ ಉಳಿದಿದೆ ಮತ್ತು ವೃದ್ಧಿ ಆಗ್ತಾ ಇದೆ. ಒಂದೇ ಬಗೆಯ ಆಕರ್ಷಣೆ ಹಾಗೆ ಉಳ್ಕೊಂಡಿದೆ. ಇದಕ್ಕೇನು ಕಾರಣ ಇರ್ಬೋದು ಅಂತ ಬಹಳ ಯೋಚನೆ ಮಾಡಿದ್ರಂತೆ. ರಾಮಕೃಷ್ಣರ ಮೇಲೆ ತಮಗೆ ಈ ಬಗೆಯ ಆಕರ್ಷಣೆ ಉಂಟಾಗೋದು ಕಾರಣ ಏನು? ಬಹಳ ದಿನಗಳು ಯೋಚನೆ ಮಾಡಿದ ಮೇಲೆ ಒಂದು ದಿನ ಅವರಿಗೆ ಒಂದು ಉತ್ತರ ಹೊಳೀತಂತೆ. ಬಹಳ ಸಂತೋಷವಾಯ್ತಂತೆ ಅವರಿಗೆ. ಆ ಉತ್ತರ ಅವರಿಗೆ ಅಷ್ಟು ಒಪ್ಪಿಗೆ ಆಯ್ತಂತೆ. ಯಾವ ಬಗೆಯ ಆಕರ್ಷಣೆ, ಯಾವ ಬಗೆಯ ಪೂರ್ವ ಸಂಸ್ಕಾರ ಅಲ್ಲಿ ಉಂಟಾಗಿದೆ ಅಂತಂದ್ರೆ ಅವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣರು ಶರೀರವನ್ನು ವಿಸರ್ಜಿಸಿದ ಮೇಲೆ ಆ ಕಾಶಿಪುರ ಗಾರ್ಡನ್ನಿಂದ ಅವರ ಶರೀರವನ್ನು ಕಾಶಿಪುರದ ಸ್ಮಶಾನಕ್ಕೆ ಮೆರವಣಿಗೆಯಲ್ಲಿ ತರ್ತಾ ಇರುವಾಗ ದಾರಿಯ ಇಕ್ಕೆಲಗಳಲ್ಲಿ ಜನ ನಿಂತಿರ್ತಾರಲ್ಲ, ಅಂತ ಒಬ್ಬ ದೊಡ್ಡ ವ್ಯಕ್ತಿ ಮರಣವನ್ನು ಹೊಂದಿ ಈ ರೀತಿಯಲ್ಲಿ ಸ್ಮಶಾನ ಯಾತ್ರೆ ಮಾಡ್ತಾ ಇರುವಾಗ ನೋಡೋದಕ್ಕೆ ಸಹಜವಾಗಿಯೇ ಸಹಸ್ರಾರು ಜನ ಸೇರ್ತಾರೆ. ಹಾಗೆ ಸೇರಿದವರಲ್ಲಿ ತಾನೂ ಒಬ್ಬ ಅಲ್ಲಿ ನಿಂತು ನೋಡ್ತಾ ಇದ್ದೆ. ಅಂಥ ಆ ಶ್ರೀರಾಮಕೃಷ್ಣ ಪವಿತ್ರ ಶರೀರವನ್ನು ನನ್ನ ಕಣ್ಣು ಆ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಕಂಡದ್ದರಿಂದ ಈ ಜನ್ಮದಲ್ಲಿ ನನಗೆ ಈ ರೀತಿಯ ಒಂದು ಆಕರ್ಷಣೆ ಉಂಟಾಗಿದೆ ಅಂತ ಅವ್ರ ಲೆಕ್ಕಾಚಾರ ಹಾಕ್ತಾರೆ. ಇನ್ಯಾವ ಒಂದು ಸಂದರ್ಭನೂ ಇದ್ದಿರ್ಲಿಕ್ಕಿಲ್ಲ, ದಕ್ಷಿಣೇಶ್ವರಕ್ಕೆ ಹೋದ ಸಂದರ್ಭನೂ ಇದ್ದಿರ್ಲಿಕ್ಕಿಲ್ಲ, ಕಾಶಿಪುರದಲ್ಲಿ ಹೋಗಿ ಸೇವೆ ಮಾಡಿದಂಥ ಸಂದರ್ಭವೂ ಇರಲಿಕ್ಕಿಲ್ಲ. ಸುಮ್ಮನೆ ನೋಡಿರ್ಬೋದು ಅಷ್ಟೇ. ಹಾಗೆ ನೋಡಿದ್ದೇ ಅಂತಹ ಒಂದು ಮಹತ್ ಪರಿಣಾಮವನ್ನು ಅವರ ಮನಸ್ಸಿನ ಮೇಲೆ ಉಂಟು ಮಾಡಿದೆ. ಅದರ ಪರಿಣಾಮವಾಗಿ ಇವತ್ತು ಈ ಜನ್ಮದಲ್ಲಿ ತಮಗೇ ಗೊತ್ತಿಲ್ಲದಂತೆ ಆಕರ್ಷಿತರಾಗಿ ಇಷ್ಟರ ಮಟ್ಟಿಗೆ ಅಂಟುಕೊಂಡಿದ್ದಾರೆ ಅಂತ ಅವರು ಭಾವಿಸ್ತಾರಂತೆ.
ಬಹಳ ಸ್ವಾರಸ್ಯಕರವಾದಂಥ ಒಂದು ಭಾವನೆ ಅದು, ಸಾಮಾನ್ಯವಾದ ಭಾವನೆ ಅಲ್ಲ. ಆ ರೀತಿಯ ಭಾವನೆಯ ಪ್ರೇರಣೆ ಆಗಬೇಕಾದರೂ ಕೂಡ ಎಷ್ಟೋ ಇರಬೇಕಾಗತ್ತಲ್ಲಿ. ಇದೆಲ್ಲ ಸಂಸ್ಕಾರದ ಮಾತುಗಳೇ. ಯಾರ್ಯಾರು ಮೊದಲೋ ಮಧ್ಯದಲ್ಲೋ ಅನಂತರದಲ್ಲೋ ಈ ಒಂದು ರಾಮಕೃಷ್ಣ ವಲಯಕ್ಕೆ ಬಂದು ಸೇರಿಕೊಳ್ತಾರೋ ಅವರೆಲ್ಲರೂ ಕೂಡ ಹಿಂದೆ ದಕ್ಷಿಣೇಶ್ವರದಲ್ಲೋ ಕಾಶಿಪುರ ಘಾಟ್ನಲ್ಲೋ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತಲೇ ಅರ್ಥ ಏನಲ್ಲ. ಆದರೆ ಅವರು ಖಂಡಿತವಾಗಿ ಯಾವುದೋ ದೇವರ ಪೂಜೆ ಪುನಸ್ಕಾರ ಮಾಡಿದ್ದಂತೂ ನಿಜ. ಯಾವುದೋ ದೇವರಿಗೆ ಒಂದು ವಿಶೇಷ ಪೂಜೆಯನ್ನೋ ಅಭಿಷೇಕವನ್ನೋ ನೈವೇದ್ಯವನ್ನೋ ಮಾಡಿದ್ದಂತೂ ನಿಜ. ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ಹೃತ್ಪೂರ್ವಕವಾಗಿ ಭಗವಂತನನ್ನು ಕರೆದದ್ದಂತೂ ನಿಜ. ಇಲ್ಲದೆ ಹೋದರೆ ಅವರು ಈ ರೀತಿಯಲ್ಲಿ ಆಕರ್ಷಿತರಾಗಿ ಶ್ರೀರಾಮಕೃಷ್ಣ ಬಳಿಗೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಶ್ರೀರಾಮಕೃಷ್ಣ ವಾಣಿಯನ್ನು ಕೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಹೊಸಕೋಟೆಗೆ ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಆಶ್ರಮಕ್ಕೆ ನಾನು ಹಿಂತಿರುಗಿದೆ. ಆ ಹೊಸಕೋಟೆಯ ಜನ ಹಸ್ಕೊಂಡಿದ್ದಾರೆ ನಮ್ಮ ಸಂಪರ್ಕಕ್ಕೆ ಬರೋದಕ್ಕೆ, ಶ್ರೀರಾಮಕೃಷ್ಣರ ದಿವ್ಯ ವಾಣಿಯನ್ನು ಕೇಳಿ ಅದರಂತೆ ತಮ್ಮ ಜೀವನವನ್ನು ನಡೆಸೋದಕ್ಕೆ ಹಸ್ಕೊಂಡಿದ್ದಾರೆ. ಅಂತಹದ್ದೊಂದು ದೃಶ್ಯವನ್ನು ನಾವು ಅಲ್ಲಿ ಕೂಡ ಕಾಣ್ತಾ ಇದ್ದೇವೆ. ಇವತ್ತು ಶನಿವಾರ ಸಂಜೆ ಉಪನ್ಯಾಸ ಇದೆ ನನಗೆ. ಸುಮಾರು 4:15 ಗಂಟೆ ಹೊತ್ತಿಗೆಲ್ಲ ನಾನು ಸಿದ್ಧನಾಗಬೇಕಾಗತ್ತೆ. ಅಂಥದ್ರಲ್ಲಿ ನಾನು ಅಲ್ಲಿಗೆ ಹೋಗೋದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ಒಳಗಡೆಯಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೋಗು, ನನ್ನ ಜನ ಇದ್ದಾರೆ, ಸುಖ ಏನು ದುಃಖ ಏನು, ಕಷ್ಟ ಏನು ನಷ್ಟ ಏನು, ಹೋಗು ಅಂತ ಒಂದು ಬಗೆಯಿಂದ ತಳ್ಳಿದಂತೆ ನಾನು ಭಾವಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಅಷ್ಟೊಂದು ಆಯಾಸ ಮಾಡಿಕೊಂಡು ಬಂದು ಮತ್ತಿಲ್ಲಿ ಗಂಟೆಗಟ್ಟಲೆ ಮಾತನಾಡೋದು ಅಂತ ಹೇಳಿದರೆ ಹೇಗೆ ಸಾಧ್ಯ ಅದು? ಶ್ರೀರಾಮಕೃಷ್ಣರ ಪ್ರೇರಣೆ ಅಂತ ಹೇಳ್ತಕ್ಕಂಥದ್ದು ಆ ಕಡೆಯಿಂದ ಭಕ್ತರು ಸ್ವಾಗತಿಸುವುದಕ್ಕೂ ಪ್ರೇರಣೆ, ಅವರ ಸ್ವಾಗತವನ್ನು ಕೇಳಿ ಒಪ್ಪಿ ನಾವು ಹೋಗತಕ್ಕಂಥದ್ದು ಕೂಡ ಅವರ ಪ್ರೇರಣೆಯೇ. ಅವರೇನೋ ಸ್ವಾಗತಿಸಬಹುದು, ನಮಗೆ ಹೋಗೋದಕ್ಕೆ ಪ್ರೇರಣೆ ಆಗದೆ ಇದ್ರೆ ಇವತ್ತಾಗೋದಿಲ್ಲಪ್ಪ, ಶನಿವಾರ ಇವತ್ತು ಉಪನ್ಯಾಸ ಇದೆ ಅಂಥೇಳಿ ಒಂದು ಸಕಾರಣವನ್ನೇ ಕೊಟ್ಟು ನಾವು ಸುಮ್ಮನೆ ಕುಳಿತಿರ್ಬೋದು. ಆದರೆ ಪ್ರೇರಣಾ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಬಲಿಷ್ಠವಾದ್ದು. ಒಂದು ಉದಾಹರಣೆ ಕೊಡೋದಿದ್ರೆ, ಪ್ರೇರಣೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡೋದಿದ್ರೆ, ನರೇಂದ್ರ ನನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನು ಲೋಕಕ್ಕೆ ಪಾಠವನ್ನು ಕಲಿಸಬೇಕಾಗುತ್ತೆ, ಲೋಕ ಸಂಚಾರ ಮಾಡಿ ಜಗನ್ಮಾತೆಯ ಕಾರ್ಯವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದಾಗ, ಸದಾ ಸಮಾಧಿ ಸ್ಥಿತಿಯಲ್ಲೇ ಆನಂದವಾಗಿ ಆ ಹಿಮಾಲಯದ ಗಿರಿ ಗೌಹರಗಳಲ್ಲಿ ಇರಬೇಕು ಅಂತ ಇಷ್ಟಪಟ್ಟಂತಹ ನರೇಂದ್ರ ಒಂದೇ ಮಾತಲ್ಲಿ ಹೇಳ್ತಾನೆ, ನನ್ನ ಕೈಲಿ ಅದೆಲ್ಲ ಸಾಧ್ಯವಿಲ್ಲ, ನಾನು ಸಮಾಧಿ ಸ್ಥಿತಿಯಲ್ಲಿ ಆನಂದವನ್ನು ಅನುಭವಿಸ್ಲಿಕ್ಕೆ ಇಷ್ಟಪಡ್ತಕ್ಕಂಥವನು ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ನೀನು ಎಷ್ಟೇ ಒಲ್ಲೆ ಅಂತ ಹೇಳಿದ್ರು ಕೂಡ ಜಗನ್ಮಾತೆ ನಿನ್ನ ಜುಟ್ಟು ಹಿಡಿದು ಕೆಲಸ ಮಾಡಿಸ್ತಾರೆ, ನಿನ್ನ ಮೂಳೆ ಕೂಡ ಕೆಲಸ ಮಾಡಬೇಕಾಗುತ್ತೆ, ಜಗನ್ಮಾತೆಯ ಕಾರ್ಯವನ್ನು ಮಾಡಬೇಕಾಗುತ್ತೆ ಅಂತ ನಾವು ಮಾತನಾಡ್ತಾರೆ. ಎಷ್ಟು ಸತ್ಯ ಅದು. ಸ್ವಾಮಿ ವಿವೇಕಾನಂದರಿಗೆ ಆಮೇಲೆ ಡಯಾಬಿಟಿಸು, ಆಸ್ಮಾ ಇತ್ಯಾದಿ ಕಾಯಿಲೆಗಳು ಬಂದು ಬಗೆ ಬಗೆಯ ಯಾತ್ರೆಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಅವರು ಕಾರ್ಯವನ್ನು ಮಾಡದೇ ಇರುವಂತಹ ದಿನವೇ ಒಂದೂ ಇಲ್ಲ. ಪ್ರತಿ ದಿನವೂ ಒಂದಲ್ಲ ಒಂದು ಬಗೆಯ ಕಾರ್ಯದಲ್ಲಿ ಅವರು ನಿರತರಾಗಿರುವಂತೆ ಆ ಜಗನ್ಮಾತೆಯ ಇಚ್ಛಾ ಶಕ್ತಿ, ಪ್ರೇರಕ ಶಕ್ತಿ ಕೆಲಸ ಮಾಡಿಸೇ ಬಿಡ್ತು ಅವರಿಂದ. ಸಂಪೂರ್ಣ ಅವರು ಸ್ವತಂತ್ರರು ಒಂದು ಬಗೆಯಿಂದ, ಇನ್ನೊಂದು ಬಗೆಯಿಂದ ಸಂಪೂರ್ಣ ಪರತಂತ್ರರು. ಜಗನ್ಮಾತೆಯೇ ಇಚ್ಛಾಮಯಿ. ಇವರು ಅವಳ ಇಚ್ಛೆಗಂತೆ ಅನುಸಾರವಾಗಿ ನಡೆಯುವುದಷ್ಟು ಅಷ್ಟೇ. ಆ ರೀತಿಯಲ್ಲಿ ಆಗಿಬಿಡ್ತು. ಇಲ್ಲಿ ನಾವು ಕಾಣಬಹುದು ಭಗವಂತನ ಪ್ರೇರಣೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಫಲವತ್ತರವಾಗಿ ನಮ್ಮಿಂದ ಕಾರ್ಯವನ್ನು ಮಾಡಿಸ್ತದೆ ಅಂತ. ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಯಾರ್ಯಾರು ಬಗೆ ಬಗೆಯ
ಸಮಸ್ಯೆಗಳಿಂದ, ದುಃಖದಿಂದ, ಸಂಕಟಗಳಿಂದ, ಸಂದಿಗ್ಧ ಪರಿಸ್ಥಿತಿಯಿಂದ ಕಷ್ಟಪಡ್ತಾ ಇದ್ದೀರೋ ಅಂಥವರೆಲ್ಲ ರಾಮಕೃಷ್ಣಾಶ್ರಮದ ಹೆಸರು ಗೊತ್ತಿಲ್ಲದಿದ್ದರೂ ಕೂಡ ಅವರಿಗೆ ಒಂದು ಬಗೆಯ ಪ್ರೇರಣೆ ಆಗಿಬಿಟ್ಟಿರ್ತದಲ್ಲಿ. ಶನಿವಾರ ಇವತ್ತು ನನ್ನ ಕೆಲವು ಮಾತುಗಳು ಅಲ್ಲಿ ಬಿತ್ತರಿಸಲ್ಪಡುತ್ತವೆ, ಹೋಗು 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 ಅದನ್ನು ಕೇಳು ಅಂತ ಒಳಗಡೆಯಿಂದ ಪ್ರೇರಣೆ ಶುರುವಾಗಿಬಿಟ್ಟಿರುತ್ತೆ. ಅವನಿಗೇ ಗೊತ್ತಿಲ್ಲದಂತೆ ರಾಮಕೃಷ್ಣಾಶ್ರಮದ ಗೇಟ್ ಎಲ್ಲಿದೆ ಅಂತ ಕೂಡ ಅವನಿಗೆ ಗೊತ್ತಿಲ್ಲದಿದ್ರು ಕೂಡ ಅವನ ಗೇಟ್ ಮುಂದೆ ಬಂದು ನಿಂತ್ಕೊಂಡು ರಾಮಕೃಷ್ಣಾಶ್ರಮ ಎಲ್ಲಿ ಅಂತಲ್ಲಿ ಯಾರನ್ನೋ ಕೇಳ್ತಾನ. ಇಲ್ಲೇ ಒಳಗೆ ಹೋದ್ರಾಯ್ತು ಅಂತ ಅವರೊಬ್ರು ಹೇಳ್ತಾರೆ. ಆಮೇಲೆ ಇಲ್ಲಿ ಜನಗಳನ್ನೆಲ್ಲ ನೋಡ್ತಾನೆ, ಎಲ್ಲ ಸುಮ್ಮನೆ ಕೂತಿದಾರಲ್ಲ, ಆಗ ನಾನು ಸುಮ್ಮನೆ ಕೂತ್ಕೊಳ್ಳೋಣ, ಅವನು ಕೂತ್ಕೊಳ್ತಾನೆ. ಕೂತ್ಕೊಂಡಾಗ ಅವನಿಗೆ ಬೇಕಾದಂತಹದ್ದೇ ಒಂದೆರಡು ಮಾತು ಸಿಕ್ಕಿಬಿಡುತ್ತೆ. ಆಶ್ಚರ್ಯಪಡ್ತಾನವನು, ನನಗೆ ಬೇಕಾದ್ದೇ ಸಿಕ್ಬಿಡ್ತಲ್ಲ ಇವತ್ತು, ನಾನಿಲ್ಲಿ ಬಂದಿದ್ದೀನಂತ ಅಲ್ಲಿ ಉಪನ್ಯಾಸಕರಿಗೆ ಹೇಗೆ ಗೊತ್ತಾಯಿತು ಅಂತ ಅದೊಂದು ಆಶ್ಚರ್ಯಪಡ್ತಿರ್ತಾನವನು. ಇದು ನಂದು ಅಲ್ಲ, ಅವನದ್ದು ಅಲ್ಲ. ಆ ಹಿನ್ನೆಲೆಯಲ್ಲಿ ಆ ದೈವಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರ್ತದೆ. ಇದು ಅವನ ಒಂದು ಅಂತರಂಗ ಪಕ್ವವಾದದ್ರಿಂದ ಅವನು ಆ ಶ್ರೀರಾಮಕೃಷ್ಣನ ವಾಣಿಯನ್ನು ಕೇಳೋದಕ್ಕೆ ಸಕಾಲ ಕೂಡಿ ಬಂದದ್ರಿಂದ ಒಳಗಡೆಯಿಂದ ಪ್ರೇರಣೆ ಸಿಕ್ಬಿಡ್ತದೆ. ಸಕಾಲ ಬರಬೇಕು, ಇಲ್ಲದೆ ಹೋದರೆ ಬೆಂಗಳೂರಿನಲ್ಲಿ 60 ಲಕ್ಷ ಜನ ಇದ್ದಾರೆ ಅಂತ ಖಾನೇಶುಮಾರಿ. 60 ಲಕ್ಷ ಜನ, ಅವರೆಲ್ಲರೂ ಬರೋದಕ್ಕೆ ಸಾಧ್ಯವಿಲ್ಲ. ಕಾಲ ಬರಲಿಲ್ಲ. ಒಂದು ವೇಳೆ ಕಾಲ ಬಂದರೂ ಕೂಡ ಶ್ರೀರಾಮಕೃಷ್ಣ ಈಗ ಬರಬೇಡ, ಮುಂದೆ ಇನ್ನೊಬ್ಬರು ಸ್ವಾಮಿಗಳು ಬರ್ತಾರೆ, ಅವ್ರ ಜೊತೆ ಅವರಿಗೆ ನೀವು ಬನ್ನಿ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಈಗ ಜಾಗ ಸಾಲದಿಲ್ಲಿ ಅಂತ. ಅಂತೂ ಈ ಪೂರ್ವ ಸಂಸ್ಕಾರ ಮತ್ತು ಪುನರ್ಜನ್ಮ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಭಾವ ಬೀರ್ತಾ ಇದೆ ನಮ್ಮ ಜೀವನದಲ್ಲಿ. ಅದು ನಮ್ಮ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯತ್ಯಾಸಕ್ಕೆ ಪ್ರಧಾನ ಕಾರಣ. ಒಬ್ಬ ವ್ಯಕ್ತಿ ಬಹಳ ಭಕ್ತಿಶಾಲಿ, ಇನ್ನೊಬ್ಬ ಆಗ್ತಾನೆ ಪ್ರಾರಂಭಿಸ್ತಾನೆ, ಒದ್ದಾಡ್ತಾ ಇರ್ತಾನೆ, ಭಕ್ತಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಇನ್ನು ಕೆಲವರು ಮಧ್ಯಸ್ಥಿತಿಯಲ್ಲಿ ಇರ್ತಾರೆ. ಇದಕ್ಕೆಲ್ಲ ಕಾರಣ ಅವರವರ ಪೂರ್ವ ಸಂಸ್ಕಾರ. ಅಂತೂ ಮಾಸ್ಟರ್ ಮಾಷಿಯ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಬಂದಿದ್ದಾನೆ ಅಂತ ಅನ್ನೋದನ್ನ ಇಲ್ಲಿ ಒಪ್ಕೊಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಈಗ ಗಾಡಿಯಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಮಾಸ್ಟರ್ ಮಾಷಿಯನಿಗೆ ಒಂದು ಮಾತನ್ನು ಹೇಳ್ತಾರೆ. ಅದರ ಸೇನ ಮನೆಗೆ ಹೊರಟಿದಾರಲ್ಲ, ಹೇಗಿದ್ರು ಕೇಳ್ತಾ ಇದ್ದಾರೆ. ಒಳ್ಳೆಯದು, ಅದರ ಸೇನನ್ನ ಸಂಬಂಧವಾಗಿ ನಿನ್ನ ಅಭಿಪ್ರಾಯ ಏನೋ? ಅದಕ್ಕೆ ಮಾಸ್ಟರ್ ಮಾಷಿ ಹೇಳ್ತಾನೆ, ಆತನಿಗೆ ಭಗವಂತನಲ್ಲಿ ಒಳ್ಳೆ ಅನುರಾಗ ಇದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದರನ್ನು ನಿನ್ನನ್ನು ಬಹಳವಾಗಿ ಹೊಗಳುತ್ತಾ ಇದ್ದಾನೆ. ಈ ಲೋಕಾಭಿರಾಮದ ಮಾತದಲ್ಲಿ ಆ ಭಕ್ತರಿಗೂ ಒಂದು ಬಗೆಯ ಆತ್ಮೀಯತೆಯನ್ನು ಹುಟ್ಟಿಸುವಂತಹ ಶ್ರೀರಾಮಕೃಷ್ಣರ ತಂತ್ರವನ್ನು ನಾವಿಲ್ಲಿ ಕಾಣಬೇಕು. ಅವನ ಬಾಯಿಂದ ಕೇಳ್ಕೊಳ್ಳೋದು, ಅದರ ಹೇಗಿದ್ದಾನೆ, ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ? ಅವನು ಕಂಡವನು, ಮಾಸ್ಟರ್ ಮಾಷಿಯ ಕಂಡವನು, ಅದರ ಸೇನನ್ನು ಪರಿಚಯ ಇರ್ತಕ್ಕಂಥವನು. ಆದ್ರಿಂದ ಹೇಳ್ತಾನೆ ಅವನಿಗೆ ಭಗವಂತಲ್ಲಿ ಅನುರಾಗ ಇದೆ ಅಂತ. ಹೌದು, ನೀನು ಹೇಳೋದು ನಿಜ ಅಂತ ಹೇಳೋದು ಬೇಡವೇ ಶ್ರೀರಾಮಕೃಷ್ಣರು? ಅದರ ಬಳಿ ಏನು ಹೇಳ್ತಾ ಇದ್ದಾರೆ? ಅದರ ಸೇನನು ನಿನ್ನನ್ನು ಬಹಳವಾಗಿ ಹೊಗಳ್ತಾನೆ. ಅದರ ಸೇನನ ಬಗ್ಗೆ ನೀನು ಒಳ್ಳೆ ಮಾತು ಹೇಳಿದೆಯಲ್ಲ, ನಿನ್ನ ಬಗ್ಗೆ ಅವನು ಕೂಡ ಒಳ್ಳೆ ಮಾತು ಹೇಳ್ತಾ ಇದ್ದಾನೆ ತಿಳ್ಕೊ. ಶ್ರೀರಾಮಕೃಷ್ಣ ಇಲ್ಲಿಗೆ ಬಿಡೋದಿಲ್ಲ ಈ ಕೆಲಸನ. ಇನ್ನು ಅದರ ಸೇನ ಹತ್ರ ಹೋಗಿ ಹೇಳಲಿಕ್ಕಿದೆ, ಮಾಸ್ಟರ್ ಮಾಷೆ ನಿನ್ನ ಭಗವದ್ ಅನುರಾಗದ ಬಗ್ಗೆ ಬಹಳ ಕೊಂಡಾಡ್ತಾ ಇದ್ದ ಅಂತ. ಆಗ ಅವರಿಬ್ಬರಲ್ಲೂ ಅಂಥ ಒಂದು ಸ್ನೇಹ ಉಂಟಾಗುತ್ತೆ. ಈ ರೀತಿಯಲ್ಲಿ ಆ ಶ್ರೀರಾಮಕೃಷ್ಣ ಮಹಾಸಂಘವನ್ನು ಶ್ರೀರಾಮಕೃಷ್ಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಹಾಸಂಘ ಯಾವುದೇ ಬಗೆಯ ಭಾವನೆಗಳು ಕೂಡ ಆ ಅನ್ಯೋನ್ಯತೆಯ ಬೆಸುಗೆಯನ್ನು ಹೋಗಲಾಡಿಸೋಕೆ ಸಾಧ್ಯ ಇರುವಂತಹ ಅನ್ಯೋನ್ಯತೆಯನ್ನು ಉಂಟು ಮಾಡ್ತಾರೆ, ಅಂಟನ್ನು ಬೆಸಿತಾರೆ.
ಈಗ ಮಾಸ್ಟರ್ ಮಹಾಶಯ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಪೂರ್ವ ಸಂಸ್ಕಾರದ ಸಂಬಂಧವಾಗಿ ಮಾತು ಎತ್ತಿದ. ಮತ್ತೆ ಅವನಿಗೆ ಇನ್ನಷ್ಟು ಅದನ್ನು ವಿವರವಾಗಿ ತಿಳ್ಕೊಳ್ಬೇಕು ಅಂತ ಇಷ್ಟ ಇದೆ. ಕೇಳ್ತಾ ಇದ್ದಾನೆ, ನನಗೆ ಪೂರ್ವಜನ್ಮ, ಈ ಸಂಸ್ಕಾರ, ಇವುಗಳ ಮೇಲೆ ಅಂಥ ನಿಜವಾದ ಏನಿಲ್ಲ. ಇದು ನನ್ನ ಭಕ್ತಿಗೆ ಏನಾದರೂ ಹಾನಿ ತಂದಿತೆ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಸಾಧ್ಯ ಅಂತನ್ನುವ ಶ್ರದ್ಧೆ ಒಂದಿದ್ರೆ ಬೇಕಾದಷ್ಟಾಯಿತು. ನಿನ್ನ ಭಾವನೆಗಳೇ ಸತ್ಯವಾದವೋ, ಉಳಿದವರದೆಲ್ಲ ಅಸತ್ಯವಾದವೋ ಅಂತನ್ನುವ ಭಾವನೆ ನಿನ್ನ ಮನಸ್ಸಿನ ಹೊಸಲನ್ನೇ ಹತ್ತದಿರಲಿ. ಬಳಿಕ ಆತನೇ ಎಲ್ಲವನ್ನು ತಿಳಿಸಿಕೊಡ್ತಾನೆ ಅಂತನ್ನುವ ಉತ್ತರ ಕೊಡ್ತಾರೆ ಶ್ರೀರಾಮಕೃಷ್ಣರು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಪೂರ್ವಜನ್ಮ, ಪುನರ್ಜನ್ಮ, ಸಂಸ್ಕಾರಾದಿ ಇವುಗಳ ಕುರಿತಾಗಿ ಒಪ್ಪಿಗೆ ಆಗೋದು, ಒಪ್ಪಿಗೆ ಆಗದೇ ಇರೋದು, ಇದೆಲ್ಲ ಒಂದೊಂದು ಬಗೆಯ ಮಾನಸಿಕ ಸ್ಥಿತಿ. ಎಲ್ಲರೂ ಈ ಸ್ಥಿತಿಗೆ ಬಂದು ಅದರಿಂದ ಪಾರಾಗಿ ಮೇಲೇರಬೇಕಾಗುತ್ತೆ. ಆದ್ದರಿಂದ ಶ್ರೀರಾಮಕೃಷ್ಣ ಇಲ್ಲಿ ಏನು ಉತ್ತರ ಕೊಡ್ತಾ ಇದ್ದಾರೆ ನೋಡು. ಒಂದು ವಿಚಾರ ತಿಳ್ಕೊ, ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಸಾಧ್ಯ ಅಂತನ್ನುವ ಶ್ರದ್ಧೆ ಒಂದಿದ್ರೆ ಸಾಕಪ್ಪ. ಅಂದ್ರೆ ಏನರ್ಥ? ಪೂರ್ವಜನ್ಮವೂ ಇರುವುದಕ್ಕೆ ಸಾಧ್ಯ, ಪುನರ್ಜನ್ಮವೂ ಇರುವುದಕ್ಕೆ ಸಾಧ್ಯ, 100 ಜನ್ಮಗಳು ಬರೋದಕ್ಕೆ ಸಾಧ್ಯ, ಇನ್ನೊಂದು 1000 ಜನ್ಮ ಕೂಡ ಬರೋದಕ್ಕೆ ಸಾಧ್ಯ. ಒಬ್ಬ ಜೀವಿ ಎಷ್ಟು ಬೇಕಾದ್ರೂ ಜನ್ಮ ಎತ್ತೋದಕ್ಕೆ ಸಾಧ್ಯ, ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಭಗವಂತ ಅಂತನ್ನುವ ಮಾತಿನಲ್ಲಿ ನಿನಗೊಂದು ನಂಬಿಕೆ ಇದ್ರೆ ಸಾಕು. ಭಗವಂತ ಅಘಟಿತ ಘಟನಾಪಟೀಯ. ಯಾವುದು ಘಟಿಸೋದಕ್ಕೆ ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಂಡು ಬಿಟ್ಟಿರ್ತೀವೋ ಅದನ್ನು ಘಟಿಸಿಬಿಡ್ತಾನೆ ಅವನು. ಯಾವುದನ್ನು ನಾವು ಅಸಾಧ್ಯ ತಿಳ್ಕೊಂಡು ಬಿಡ್ತೀವೋ ಅದನ್ನು ಅವನು ಸುಸಾಧ್ಯ ಮಾಡಿಬಿಡ್ತಾನವನು. ಇಂಥ ಒಂದು ಶಕ್ತಿ ಇರತಕ್ಕಂಥವನು ಮಾತನ್ನು ನಾವು ನಂಬ್ಕೊಂಡು ಬಿಟ್ರೆ ಸಾಕು. ಆಮೇಲೆ ಇನ್ನೊಂದು ಮಾತನ್ನೇನು ಬಿಟ್ಕೊಳ್ಬೇಕು ನೀನು, ನಿನ್ನ ಭಾವನೆಗಳೇ ಸರಿಯಾದವುಗಳು, ಸತ್ಯವಾದವುಗಳು, ಉಳಿದವ್ರದ್ದೆಲ್ಲ ಅಸತ್ಯವಾದವುಗಳು ಅಂತ ಹೇಳ್ತಕ್ಕಂಥ ಭಾವನೆ ಮಾತ್ರ ನಿನಗೆ ಬರಬಾರ್ದು. ನಿನಗೆ ಆ ಭಾವನೆ ಬಂದಿದೆ ಇಟ್ಕೊ, ಆದರೆ ಇನ್ನೊಬ್ಬನ ಭಾವನೆ ತಪ್ಪು ಅಂತ ಮಾತ್ರ ಹೇಳಬೇಡ. ಅಂದರೆ ಇನ್ನೊಬ್ಬ ಆ ಪೂರ್ವಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ಬೋದು, ಸಂಸ್ಕಾರಗಳನ್ನು ಒಪ್ಕೊಳ್ಬೋದು, ನೀ ಸುಮ್ಮನಿರಾಗ. ಬಹಳ ಸೊಗಸಾದಂತಹ ಒಂದು ಉತ್ತರ ಇದು. ಸುಮ್ಮನೆ ರಗಳೆಗೆ ಯಾತಕ್ಕೆ ನಾವು ಸಿಕ್ಕಿ ಹಾಕ್ಕೊಳ್ಬೇಕು, ಇನ್ನೊಬ್ಬರನ್ನು ಶಿಕ್ಷಿಸಬೇಕು? ಸಕಾಲ ಬಂದಾಗ ಎಲ್ಲವನ್ನೂ ಭಗವಂತ ತಿಳಿಸಿಕೊಡ್ತಾನೆ ಅನ್ನೋ ಮಾತನ್ನು ಕೂಡ ಶ್ರೀರಾಮಕೃಷ್ಣ ಹೇಳ್ತಾರೆ. ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನ ಕೆಲಸ ಕಾರ್ಯಗಳನ್ನು ಮನುಷ್ಯ ಅರಿಯುವ ಬಗೆ ಹೇಗಪ್ಪ? ಅವಕ್ಕೆ ಮಿತಿ ಅನ್ನೋದೇ ಇಲ್ಲ. ಆದ್ದರಿಂದ ಅದನ್ನು ನಾನು ಅರಿತುಕೊಳ್ಳೋದಕ್ಕೆ ಸ್ವಲ್ಪವೂ ಪ್ರಯತ್ನ ಮಾಡೋದಿಲ್ಲ. ಆತನ ಸೃಷ್ಟಿಯಲ್ಲಿ ಎಲ್ಲವೂ ಸಾಧ್ಯ ಅಂತ ಅನ್ನೋದನ್ನು ಕೇಳಿ ಅದನ್ನು ಹೃದಯದಲ್ಲಿ ಚಿರಮುದ್ರಿತವನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದೇನೆ ನಾನು. ಆದ್ದರಿಂದ ನಾನು ಆತನ ಸೃಷ್ಟಿಯ ಸಂಬಂಧವಾಗಿ ಸ್ವಲ್ಪವೂ ಚಿಂತಿಸದೆ ಆತನ ಸಂಬಂಧವಾಗಿಯೇ ಚಿಂತಿಸ್ತಾ ಇದ್ದೇನೆ. ಒಮ್ಮೆ ಹನುಮಂತನಿಗೆ ಯಾರೋ ಪ್ರಶ್ನೆ ಹಾಕಿದರು, ಈ ದಿನ ಯಾವ ತಿಥಿ ಅಂತ. ಆತ ಹೇಳ್ದ, ನನಗೆ ತಿಥಿವಾರ ನಕ್ಷತ್ರ ಯಾವುದೂ ಗೊತ್ತಿಲ್ಲ, ನಾನು ಕೇವಲ ರಾಮಚಿಂತನೆಯನ್ನು ಮಾತ್ರ ಮಾಡ್ತಾ ಇರ್ತೇನೆ ಅಂತ. ಶ್ರೀರಾಮಕೃಷ್ಣರು ಸ್ವತಃ ತಾವೇ ಏನು ಮಾಡ್ತಿದ್ದಾರೆ ಈ ಸಂಬಂಧವಾಗಿ? ಭಗವಂತನ ಸೃಷ್ಟಿ ವೈವಿಧ್ಯಪೂರ್ಣ ಅನಂತವಾದದ್ದು, ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಆ ಸೃಷ್ಟಿಯ ವಿವರಗಳನ್ನೆಲ್ಲ ತಿಳ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ? ಅದು ಎಷ್ಟು ಅಂತ ತಿಳ್ಕೊಳ್ಳೋದು. ಒಬ್ಬೊಬ್ಬ ಮನುಷ್ಯನ ಜಾತಕವೇ ಅನಂತವಾಗಿ ಬೆಳ್ಕೊಂಡಿದೆ. ಇನ್ನು ಹಲವಾರು ಮನುಷ್ಯರ ಜಾತಕಗಳನ್ನು, ಯಾವುದ್ಯಾವುದೋ ಪ್ರಾಣಿಗಳ ಜಾತಕಗಳನ್ನು ತಿಳ್ಕೊಂಡು ನಾವೇನು ಮಾಡೋದು? ಎಲೆ ಕೊಂಬೆಗಳನ್ನ ಲೆಕ್ಕ ಮಾಡಿದಂತೆ ಅಂತನೂ ಮಾತನ್ನು ಶ್ರೀರಾಮಕೃಷ್ಣ ಹಿಂದೆ ಹೇಳಿದ್ದಾರೆ. ಮಾವಿನ ಹಣ್ಣು ತಿನ್ನಬೇಕು, ತೃಪ್ತಿಯಾಗಿ ಹಸಿವನ್ನು ಅಡಗಿಸಿಕೊಳ್ಬೇಕು, ಆನಂದವಾಗಿರಬೇಕು. ಅದಕ್ಕೋಸ್ಕರ ನಾನೂ ಕೂಡ, ಶ್ರೀರಾಮಕೃಷ್ಣ ಹೇಳೋದು, ನಾನೂ ಕೂಡ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಸಾಧ್ಯ ಅಂತ ತಿಳ್ಕೊಂಡು ಸುಮ್ಮನಿದ್ದೇನೆ. ಮತ್ತೆ ಆ ಸೃಷ್ಟಿ ವಿಚಾರ ತಿಳ್ಕೊಳ್ಳೋಕೆ ಹೋಗೋದೇ ಇಲ್ಲ. ನಾನು ಕೇವಲ ಭಗವಂತನ ವಿಚಾರವಾಗಿ ಮಾತ್ರ ಆಲೋಚನೆ ಮಾಡ್ತಾ ಇರ್ತೇನೆ, ಆನಂದವಾಗಿ ಇರ್ತೇನೆ.
ಅಂತ ಹೇಳ್ತಾ ಆ ಹನುಮಂತನ ಉದಾಹರಣೆ ಕೊಟ್ಟರು. ಇದು ಕೂಡ ಹಾಗೇನೆ. ರಾಮಾಯಣದಲ್ಲಿ ಯಾರು ಎಲ್ಲಿ ಓದಿದ್ದಾರೋ ಆ ಪೇಜ್ ನಂಬರ್ ದಯವಿಟ್ಟು ಹೇಳಬೇಕು ತಗೊಂಬಂದು. ಇವ್ರು ಹೇಳ್ತಾ ಇದ್ದಾರೆ ಆ ಮಾತನ್ನ. ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ, ಎಲ್ಲ ಬಿಟ್ಟು ಹನುಮಂತನ ಹೋಗಿ ಕೇಳಿದ್ರಂತೆ, ಇವತ್ತಿನ ತಿಥಿ ಏನು ಅಂತ. ತಿಥಿವಾರ ನಕ್ಷತ್ರ ಯಾವುದು ನನಗೆ ಗೊತ್ತಿಲ್ಲಪ್ಪ, ರಾಮಧ್ಯಾನದಲ್ಲಿ ಆನಂದವಾಗಿದ್ದೇನೆ ನಾನು. ಬಹಳ ಸತ್ಯ, ಬಹಳ ಸತ್ಯ, ನಾವು ಅರ್ಥ ಮಾಡ್ಕೊಳ್ಬಹುದು. ಮಾಡಬೇಕಾದ್ದು ಇದು. ಬಾಕಿ ಉಳಿದವುಗಳನ್ನ ತಿಳ್ಕೊಂಡ್ರೂ ಸರಿಯೇ, ತಿಳ್ಕೊಳ್ದೇ ಇದ್ರೂ ನಷ್ಟವೇನೂ ಇಲ್ಲ. ಅನವಶ್ಯಕವಾದಂಥ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇರ್ತೀವಿ, ಕುತೂಹಲಕ್ಕೆ ಒಳಗಾಗಿ. ಕೇವಲ ಕುತೂಹಲ ಇದು ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಉತ್ತರ ಕೊಡುವವರಿಗಷ್ಟೇ ಕುತೂಹಲ ಇರಬೇಕಲ್ಲ. ಈ ಪ್ರಶ್ನೆ ಎಲ್ಲರಲ್ಲೂ ಬರ್ತಾ ಇರುತ್ತೆ. ಒಬ್ಬರೊಬ್ಬರೇ ಬಂದು ಕೇಳ್ತಾ ಇರ್ತಾರೆ. ಕೇಳುವವರು ಒಬ್ಬರೊಬ್ಬರೇ, ಹೇಳುವವರಿಗೆ ಮಾತ್ರ 1000 ಜನ ಆಗಿಬಿಟ್ಟಿರ್ತಾರೆ. 1000 ಜನರಿಗೂ ಕೂಡ ಈ ಪುನರ್ಜನ್ಮ ಪೂರ್ವಜನ್ಮ ಹೇಳಿ 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 ಜನ್ಮ ಸಾಕು ಮಾಡಿಬಿಡ್ತಾರೆ. ಇಂಥದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಬೇಕಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಭಯಂಕರವಾದಂಥ ಪರಿಸ್ಥಿತಿಗಳವೆಲ್ಲ. ಬುದ್ಧ ಬಹಳ ಸ್ವಾರಸ್ಯಕರವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟು ಈ ಸಂಬಂಧವಾದಂತಹ ಅನವಶ್ಯಕವಾದ ಕುತೂಹಲ, ಆ ಕುತೂಹಲಗಳಿಗೆ ಉತ್ತರ, ಸಮಾಧಾನ ಇವುಗಳನ್ನು ಪಡೆಯತಕ್ಕಂಥ ಗೀಳನ್ನೇ ಹೋಗಲಾಡಿಸಿ ಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಅವನು ಹೇಳ್ತಾನೆ, ಒಬ್ಬನಿಗೆ ಒಂದು ಬಾಣ ಬಂದು ಬಿದ್ದಿದೆ, ತಗಲಿಬಿಟ್ಟಿದೆ, ಹೊಟ್ಟೆಯೊಳಗೆ ಹೋಗಿಬಿಟ್ಟಿದೆ. ಅವನು ಅರಚ್ಕೊಳ್ತಾ ಇದ್ದಾನೆ, ಬಾಣ ಚುಚ್ಕೊಂಡಿದೆ, ಸಾಯ್ತಾ ಇದ್ದೇನೆ, ನೋವು ತಾಳಾರೆ, ಬಂದು ತೆಗೀರಪ್ಪ. ಆಗ ನೀನು ಹೋಗ್ಬಿಟ್ಟು ನೋಡ್ಬಿಟ್ಟು, ಓ ಎಷ್ಟೊತ್ತಿಗೆ ಬಿತ್ತು ಈ ಬಾಣ, ಒಳಗಡೆ ಎಷ್ಟು ಉದ್ದ ಹೋಗಿರ್ಬೋದು, ಅಯ್ಯೋ ನೋವಾಗ್ತಾ ಇದೆ, ಮೊದಲು ಬಾಣ ತೆಗಿಯಪ್ಪ. ಅದು ಸರಿ, ಇದು ಕಬ್ಬಿಣದಿಂದ ಮಾಡಿರ್ಬೋದೇ, ಉಕ್ಕಿನಿಂದ ಮಾಡಿರ್ಬೋದೇ? ಅಯ್ಯೋ ಮಹಾರಾಯ, ಮೊದಲು ನನ್ನ ಪ್ರಾಣ ಹೋಗ್ತಾ ಇದೆ. ಅದು ಸರಿ, ಇದು ಯಾವ ಕಮ್ಮಾರ ಮಾಡಿರ್ಬೋದು? ಈ ಬಗೆಯ ವಿವರಗಳನ್ನೆಲ್ಲ ಆ ನೋವಿನ ಸಂದರ್ಭದಲ್ಲಿ ತಿಳ್ಕೊಳ್ಳೋದಕ್ಕಾಗಲಿ ಹೇಳೋದಕ್ಕೆ ಆಗಲಿ ಯಾರಿಗೆ ತಾಳ್ಮೆ ಇರುತ್ತೆ? ಮೊದಲು ಬಾಣವನ್ನು ತೆಗೆದುಕೊಳ್ಬೇಕು, ನೋವನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಬುದ್ಧ ಭಗವಂತ ಹೇಳ್ಕೊಡ್ತಾನೆ. ನಾವು ಅಜ್ಞಾನ ಅಂತ ಹೇಳ್ತಕ್ಕಂಥ ಘೋರಾಂಧಕಾರದಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಮ್ಮ ಅವಸ್ಥೆ ಏನು ಗೊತ್ತಿಲ್ಲ. ಆನಂದ ಮೊದಲೇ ಇಲ್ಲ, ಉಂಡ್ರೂ ಇಲ್ಲ, ತಿಂದ್ರೂ ಇಲ್ಲ, ಟಿವಿ ನೋಡಿದ್ರೂ ಇಲ್ಲ, ಏನು ಮಾಡಿದ್ರೂ ಇಲ್ಲ, ನಿರಾನಂದವೇ, ಅಶಾಂತಿಯೇ ಮನಸ್ಸಿನಲ್ಲಿ. ಇದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ? ಪುನಃ ಇದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ 1000 ಜನ ಕೇಳೋದಕ್ಕೆ ಬಂದರೆ ಒಬ್ಬನೇ ಮನುಷ್ಯನನ್ನು, ಹೌದು ಸ್ವಾಮಿ ಅದನ್ನೇ ಕೇಳ್ತೀವಿ, ಅದನ್ನೇ ಹೇಳಿ ಅಂತ ಒಬ್ಬರೊಬ್ಬರೇ ಬಂದು ಕೇಳಿದರೆ ಇವರಿಗೆ ಬರುತ್ತೆ ಚಿಂತೆ. ಅದಕ್ಕೆ ಸಾರ್ವಜನಿಕವಾಗಿ ಹೇಳೋದು, ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ 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 ಭಗವದ್ ಭಾವದಲ್ಲಿ ಮನಸ್ಸನ್ನು ತಲ್ಲಿಯನ್ನುಗೊಳಿಸ್ತಾ ಆ ಭಗವದ್ ರಹಸ್ಯವನ್ನೆಲ್ಲ ತಿಳ್ಕೊಳ್ಬಹುದು, ಭಗವದ್ ಆನಂದವನ್ನು ಪಡೆದುಕೊಳ್ಬಹುದು. ಭಗವಂತನೊಂದಿಗೆ ಮನಸ್ಸನ್ನು ಸೇರಿಸುವುದರ ಮೂಲಕ ಮಾತ್ರವೇ ಭಗವದ್ ಆನಂದವನ್ನು ಹೀರಿಕೊಳ್ಳುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರವೇ ಧ್ಯಾನ, ಅದಕ್ಕೋಸ್ಕರ ಜಪ, ಅದಕ್ಕೋಸ್ಕರ ಸಂಕೀರ್ತನೆ, ಅದಕ್ಕೋಸ್ಕರ ಪಾರಾಯಣ, ಅದಕ್ಕೋಸ್ಕರ ಸ್ಮರಣೆ, ಅದಕ್ಕೋಸ್ಕರ ನಮಸ್ಕಾರ, ಅದಕ್ಕೋಸ್ಕರ ಪುರಸ್ಕಾರ, ಅದಕ್ಕೋಸ್ಕರ ಅಭಿಷೇಕ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು, ಅದಕ್ಕೋಸ್ಕರ ತೀರ್ಥಯಾತ್ರೆಗೆ ಹೋಗೋದು, ಎಲ್ಲವೂ ಕೂಡ ಸೇರಿ ಆಗಬೇಕಾದ್ದೇನಪ್ಪ ಅಂತಂದರೆ ಮನಕೃಷ್ಣೇ ನಿವೇಶಯೇತ್. ಮನಸ್ಸು ಭಗವಂತನೊಳಗಡೆ ಹೋಗಬೇಕು, ಹೋಗಿ ಸಿಕ್ಕಿ ಹಾಕ್ಕೊಳ್ಬೇಕು, ಅದರೊಳಗೆ ಅಮೃತ ಕೂಪದಲ್ಲಿ
ಹೋಗಿ ಬಿದ್ದಂತೆ, ಅಮೃತ ಭಾಂಡದಲ್ಲಿ ಹೋಗಿ ಬಿದ್ದಂತೆ. ಅದು ಆಮೇಲೆ ಏನು ಮಾಡಬೇಕು ಅಂತ ಕೇಳಬೇಕಾದ್ದೇ ಇಲ್ಲ, ಆನಂದವನ್ನು ಅನುಭವಿಸ್ತಾ ಇರ್ತದೆ. ಸ್ವಾಮೀಜಿ ನಮಗೀಗ ಭಾಳ ಆನಂದ ಆಗ್ತದೆ, ಏನು ಮಾಡೋದು ಅಂತ ಯಾರಾದರೂ ಕೇಳಬೇಕಾ? ಊಟ ಮಾಡಿ ಮಾಡಿ ಹೊಟ್ಟೆ ತುಂಬಿಟ್ಟಿದೆ, ಏನು ಮಾಡೋದು ಸ್ವಾಮೀಜಿ ಅಂತ ಯಾರಾದ್ರು ಕೇಳ್ತಾರಿಯೇ? ಹೋಗೋ ಒಂದು ಹಾಸಿಗೆ ಹರಡ್ಕೋ, ಆದರೆ ಬಿದ್ಕೋ ಅದರ ಮೇಲೆ. ಆನಂದ ಅನುಭವಿಸು, ಅಷ್ಟೇ. ಆನಂದ ಅನುಭವಿಸೋದು, ಒಂದು ಕಡೆ ಕುಳಿತುಕೊಂಡು ಆನಂದ ಅನುಭವಿಸ್ತಾ ಇರೋದು. ಇನ್ನೇನಪ್ಪ ಅಂದರೆ ನಿಮ್ಮಂತೆಯೇ ಆನಂದ ಅನುಭವಿಸಿ ಇವ್ರ ಜೊತೆ ಅವ್ರ ಜೊತೆ ಸೇರ್ಕೊಂಡು ಕುಣಿದಾಡಿಬೇಕಾದ್ರೆ. ಅಂತೂ ಮುಖ್ಯವಾದ ಉದ್ದೇಶ ಏನಪ್ಪ ಜೀವನದ್ದು ಅಂತಂದರೆ ಈ ಆನಂದವನ್ನು ಅನುಭವಿಸೋದು. ಆನಂದ ಸ್ವರೂಪಿಯಾದ ಪರಮಾತ್ಮನ ಧ್ಯಾನದಲ್ಲೇ, ಚಿಂತನೆಯಲ್ಲೇ, ಸ್ಮರಣೆಯಲ್ಲೇ, ಸಂಕೀರ್ತನೆಯಲ್ಲೇ ಇದ್ದುಕೊಂಡು ಅವನ ಆನಂದವನ್ನು ಅನುಭವಿಸೋದು. ಅನುಭವಿಸಿದ ಮೇಲೆ ಏನು ಮಾಡೋದು ಅಂತ ಕೂಡ ಕೇಳುವವರು ಇರ್ತಾರೆ. ಇನ್ನೂ ಅನುಭವಿಸೇ ಇಲ್ಲ, ಅದಕ್ಕಿಂತ ಮೊದಲೇ ಬಂದು ಕೇಳೋದು, ಆಮೇಲೆ ಬಂದರೆ ಏನು ಮಾಡೋದು ಅಂತ. ಅದನ್ನೇ ಅದು ಕೂಡ ಈಗಲೇ ಕೇಳಿ ತಿಳ್ಕೊಳ್ಳೋಕೆ ಇಷ್ಟಪಟ್ಟು ಕೇಳೋದುಂಟು. ಭಗವಂತನ ಕಾರ್ಯ ಏನು ಅಂತ ಒಂದು ಕಿಂಚಿತ್ತಾದರೂ ಅರಿಯೋದಕ್ಕೆ ಸಾಧ್ಯವಾಗುತ್ತೆಯೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಕಾರ್ಯ ಏನು ಅಂತ ಒಂದು ಕಿಂಚಿತ್ತಾದರೂ ಅರಿಯೋದಕ್ಕೆ ಸಾಧ್ಯವಾಗುತ್ತೆಯೇ? ಆತ ಬಹಳ ಹತ್ತಿರದಲ್ಲಿದ್ದಾನೆ, ಆದರೂ ಆತನನ್ನು ಅರಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೃಷ್ಣ ಭಗವಂತ ಅಂತ ಅನ್ನೋದು ಬಲರಾಮನ ಅರಿವಿಗೆ ಬರಲೇ ಇಲ್ಲ. ಇದು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಇನ್ನೊಂದು ಮಾತು. ಭಗವಂತನನ್ನು ಅರಿಯುವುದು ಅಂತಂದ್ರೆ ಏನು? ನಿಜಕ್ಕೂ ಕೂಡ ಭಗವಂತನನ್ನು ಅರಿಯೋದಕ್ಕೆ ಸಾಧ್ಯವೇ? ಭಗವಂತನ ಕಾರ್ಯವನ್ನು ಅರಿಯೋದಕ್ಕೆ ಸಾಧ್ಯವೇ? ಏನು ತಾನೇ ಅರಿಯೋದಕ್ಕೆ ಸಾಧ್ಯ ನಮಗೆ? ನಮ್ಮ ಸೃಷ್ಟಿ ಹೇಗಾಗ್ತಾ ಇದೆ, ಮನುಷ್ಯ ಹೇಗೆ ಹುಟ್ಟುತ್ತಾ ಇದ್ದಾನೆ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಅವನು ಎಲ್ಲಿಂದ ಬರ್ತಾನೆ, ಹೇಗೆ ಹುಟ್ಟುತ್ತಾನೋ ಅವನು, ಆಮೇಲೆ ಅವನು ಹೇಗೆ ಹೋಗ್ತಾನೋ ಯಾರಿಗಾದ್ರೂ ಗೊತ್ತಾಗುತ್ತೆ? ಕಣ್ಣೆದುರಿಗೆ ಹೋಗ್ತಾ ಇದ್ರು ಕೂಡ ಹೇಗೆ ಹೋದ್ರೂ ಗೊತ್ತಾಗೋದಿಲ್ಲ. ಕಣ್ಣೆದುರಿಗೆ ಹೋಗ್ತಾ ಇದ್ರು ಕೂಡ ಅವನು ಹೋಗೋದು ಬೇಡ ಅಂತ ನಮ್ಗೆ ಇಷ್ಟ ಇಲ್ದಿದ್ರು ಕೂಡ ಅವನು ಹಿಡಿದಿಡೋಕೆ ನಮಗೆ ಶಕ್ತಿ ಇಲ್ಲ. ಇದು ಭಗವಂತನ ಕಾರ್ಯ. ಅರಿಯಿದ್ದು ಅರಿಯಿರಿ. ಪುಷ್ಕಳವಾಗಿ ಊಟ ಮಾಡಿದ್ದು, ಅನ್ನ, ಸಾಂಬಾರು, ಉಪ್ಪು, ಹೋಳಿ, ಖಾರ, ಚಕ್ಲಿ, ಕೋಡ್ಬಳೆ, ಮೈಸೂರು ಪಾಕ್, ಜಲೇಬಿ, ಜಾಮೂನ್ ಎಲ್ಲವನ್ನು ಈ ಹೊಟ್ಟೆಯೊಳಗೆ ಹಾಕಿ ನೋಡಿದ್ರೆ ಅದು ಯಾವುದೂ ಇಲ್ಲ, ರಕ್ತ ಮಾಂಸಗಳಾಗಿ ಕೂದಲಿಗೆ ಕೂದಲು, ಹಲ್ಲಿಗೆ ಹಲ್ಲು, ಮೂಳೆಗೆ ಮೂಳೆ, ಚರ್ಮಕ್ಕೆ ಚರ್ಮ ಹಾಗೆ ನಿರ್ಮಾಣಗೊಳ್ತಕ್ಕಂಥ ವಿಧಾನ ಯಾರಿಗಾದರೂ ಅರ್ಥವಾಗ್ತಾ ಇದೆಯೇ? ತಿಂದ ಅಗಳು ಒಂದೂ ಇಲ್ಲ. ಅದು ಹೇಗೆ ರಕ್ತವಾಗ್ತಾ ಇದೆ ಯಾರಿಗಾದರೂ ಗೊತ್ತಿದೆಯೇ? ಭಗವಂತನ ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಹೇಗೆ ಸಾಧ್ಯ ಇದೆ? ಆದರೆ ಭಗವಂತನನ್ನೇ ಅರ್ಥ ಮಾಡಿಕೊಳ್ಳೋದರ ಮೂಲಕ ನಾವು ಆನಂದವನ್ನು ಅನುಭವಿಸೋದು. ಅದು ಕೂಡ ಹೇಗೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರ ಲೋಟ, ಯಾರ ತಂಬಿಗೆ, ಯಾರ ಗುಡಾಣ ಎಷ್ಟೆಷ್ಟು ದೊಡ್ಡದೋ ಅಷ್ಟೇ ಅವನು ತುಂಬಿಸ್ಕೊಳ್ಳೋದು. ಆದರೆ ತುಂಬುವುದು ಮಾತ್ರ ಪರಿಪೂರ್ಣವಾಗಿ ಇರುತ್ತೆ. ತುಂಬುವಿಕೆಯಲ್ಲಿ ಯಾವ ಅಪರಿಪೂರ್ಣತೆಯೂ ಇಲ್ಲ, ಆದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ತಂಬಿಗೆ ತಂಬಿಗೆ, ಚಂಬು ಚಂಬೆ, ಗುಡಾಣ ಗುಡಾಣವೇ. ಸಮುದ್ರಕ್ಕೆ ಲೋಟ ತಗೊಂಡು ಹೋದವನು ಲೋಟದಷ್ಟೇ ತುಂಬ್ಕೊಂಡು ಬರ್ತಾನೆ, ಚಂಬು ತಗೊಂಡು ಹೋದವನು ಚಂಬನಷ್ಟೇ ತುಂಬ್ಕೊಂಡು, ಗುಡಾಣ ತಗೊಂಡು ಗುಡಾಣದಷ್ಟೇ ತುಂಬ್ಕೊಂಡು ಬರ್ತಾನೆ. ಪರಮಾತ್ಮ ಸಚಿದಾನಂದ ಅವನಿಂದ ನಾವು ಪಡೆಯಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ. ಭಗವಂತ ಅತ್ಯಂತ ಸಮೀಪದಲ್ಲಿದ್ದಾನೆ ಅಂತ ನಾವು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ತದೇ ಜತಿ ತದ್ದೂರೇ ತದ್ವಂತಿಕೆ. ಉಪನಿಷತ್ತು ಕೂಡ ಅದೇ ಮಾತನ್ನು ಹೇಳುತ್ತೆ. ಅವನು ಹತ್ತಿರದಲ್ಲೂ ಇದ್ದಾನೆ, ಅವನು ದೂರದಲ್ಲೂ ಇದ್ದಾನೆ. ನಮ್ಮ ಅಜ್ಞಾನದಿಂದ ಹೀಗೆ ಅವನು ದೂರದಲ್ಲಿದ್ದಾನೆ, ಜ್ಞಾನದಿಂದ ಹತ್ತಿರದಲ್ಲೇ ಇದ್ದಾನೆ. ನಿಜವಾಗಿ ಅವನು ಹತ್ತಿರದಲ್ಲೂ ಇದ್ದಾನೆ. ಹತ್ತಿರದಲ್ಲಿ ಇರೋದ್ರಿಂದಲೇ ನಮಗೆ ಅವನನ್ನು ಪೂರ್ಣ ಅರಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ. ಈಗ ಶ್ರವಣ ಬೆಳಗುಳದ ಆ ಗೋಮಟೇಶ್ವರ, ಅವನನ್ನು ದೂರದಿಂದ ನೋಡಿದ್ರೆ ಪೂರ್ಣ ನೋಡ್ಬೋದು, ಹತ್ತಿರದಲ್ಲಿ ಹೋದರೆ ಅವನ ಪಾದ ನೋಡ್ಬೋದು ಅಷ್ಟೇನೆ.
ಅವನ ಪಾದದ ಎತ್ತರದಲ್ಲೂ ನಾವಿರೋದಿಲ್ಲ, ಅಷ್ಟು ದಪ್ಪಕ್ಕಿದೆ ಆ ಪಾದ. ತ್ರಿವಿಕ್ರಮನಾಗಿ ಪರಮಾತ್ಮ ಬೆಳೆದಾಗ ಎಲ್ಲಿ ಅವನನ್ನು ಕಾಣೋದು ನಾವು? ಅದಕ್ಕೋಸ್ಕರ ವಾಮನನಾಗಿ ಬಂದಿದ್ದಾನೆ. ಕಣ್ತುಂಬ ನೋಡಿ. ತ್ರಿವಿಕ್ರಮನಾಗಿ ಬಂದಂತಹ ವರ್ಣನೆಯನ್ನ ವೇದಾಂತ ದೇಶಿಕರು ಬಹಳ ಸ್ವಾರಸ್ಯವಾಗಿ ಮಾಡ್ತಾರೆ. ವಾಮನ ಬೆಳೆದಕ್ಕೆ ಹೊರಟನಂತೆ. ಬೆಳೆದಾಗ ಆಕಾಶದಲ್ಲಿರತಕ್ಕಂತಹ ಆ ತಾರಾಗಣಗಳು ಅವನ ಶಿರಕ್ಕೆ ಒಳ್ಳೆ ಥಳಥಳಿಸುವಂತಹ ಕಿರೀಟದ ಉಪಾಧಿಯಲ್ಲಾಯ್ತಂತೆ. ಅಷ್ಟೆತ್ತರಕ್ಕೆ ಬೆಳೆದ ಅವನು. ಅಲ್ಲಿಗೆ ನಿಲ್ಲಿಲ್ಲ ಅವನು ಬೆಳೆಯುವಂತಹದ್ದು. ಮತ್ತೂ ಬೆಳೆದಂತೆ ಆಗ ಆ ನಕ್ಷತ್ರ ಮಂಡಲ ಅಂತ ಹೇಳ್ತಕ್ಕಂಥದ್ದು ಅವನು ಕಂಠಕ್ಕೆ ಕಂಠಾಭರಣ ಆಯ್ತಂತೆ. ಅಂದ್ರೆ ತಲೆ ಮತ್ತು ಮೇಲೆ ಹೋಯ್ತು. ಅಲ್ಲಿಗೆ ನಿಲ್ಲಿಲ್ಲ, ಮತ್ತೂ ಬೆಳೆದಂತೆ. ಆಗ ಆ ತಾರಾ ಗಣ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಉಡಿದಾರ ಆಯ್ತಂತೆ. ಮತ್ತೂ ಬೆಳೆದಂತೆ, ಮತ್ತೂ ಬೆಳೆದಂತೆ, ಮತ್ತೂ ಬೆಳೆದಂತೆ. ಆಗ ಆ ತಾರಾ ಗಣ ಅಂತ ಹೇಳ್ತಕ್ಕಂಥದ್ದು ಅವನ ಕಾಲಿಗೆ ಗೆಜ್ಜೆಯೋಪಾದಿಯಲ್ಲಾದುವಂತೆ. ಅಷ್ಟೇ. ಅಂತಹ ಪರಮಾತ್ಮನ ಮುಂದೆ ನಾವು ನಿಂತಾಗ ನಮಗೆ ಇನ್ನೇನು ಕಂಡೀತು? ಅವನನ್ನು ನಾವು ಏನು ಅರ್ಥ ಮಾಡಿಕೊಂಡು ಬಲ್ಲೆವು? ಆದರೂ ಭಗವಂತನೇ ಕೃಪೆ ಮಾಡಿ ಆನೆ ಎಷ್ಟೇ ದೊಡ್ಡಕ್ಕಿದ್ರೂ ಕೂಡ ಒಂದು ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಪರಿಪೂರ್ಣವಾಗಿ ಕಾಣುವಂತೆ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಚಿದಾಕಾಶದಲ್ಲಿ ಅವನ ಪ್ರತಿಫಲನ ಸಂಪೂರ್ಣ ಆಗೋದಕ್ಕೆ ಸಾಧ್ಯ ಇದೆ. ಅದು ಬೇರೆ ವಿಚಾರ, ಅನುಭವಕ್ಕೆ ಬಂದ ಮೇಲಿನ ವಿಚಾರ. ಅಂತೂ ಭಗವಂತ ಅತ್ಯಂತ ಹತ್ತಿರದಲ್ಲಿರೋದ್ರಿಂದ ಅವನನ್ನು ಪೂರ್ತಿಯಾಗಿ ಅರಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳಿ, ಕೃಷ್ಣ ಭಗವಂತ ಅಂತ ಅನ್ನೋದನ್ನು ಬಲರಾಮನ ಅರಿವಿಗೆ ಬರಲೇ ಇಲ್ಲ ಅಂತನೋ ಮಾತನ್ನು ಹೇಳ್ತಾರೆ. ಬಲರಾಮ ಕೂಡ ಆದಿಶೇಷನ ಅವತಾರ. ಆದರೂ ಕೂಡ ಕೃಷ್ಣ ಸ್ವಯಂ ವಿಷ್ಣುವಿನ ಅವತಾರ ಅಂತ ಹೇಳ್ತಕ್ಕಂಥದ್ದು ಅವನ ಅರಿವಿಗೆ ಬರಲಿಲ್ವಂತೆ. ಅದ್ಯಾತಕ್ಕೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ. ಮಾಸ್ಟರ್ ಅಷ್ಟೇ ಹೇಳ್ತಾನೆ ಅದು ನಿಜ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತ ತನ್ನ ಮಾಯೆಯಿಂದ ಎಲ್ಲವನ್ನೂ ಮುಸುಕಿ ಇಟ್ಟಿದ್ದಾನೆ. ಯಾವುದನ್ನು ಅರಿಯೋದಕ್ಕೆ ಬಿಟ್ಟುಕೊಡ್ತಾ ಇಲ್ಲ. ಕಾಮಕಾಂಚನವೇ ಮಾಯೆ. ಯಾರು ಭಗವಂತನನ್ನು ನೋಡಬೇಕು ಅಂತ ಈ ಮಾಯೆಯ ಮುಸುಕನ್ನು ಹರಿದು ಒಂದು ಕಡೆಗೆ ಬಿಸಾಡ್ತಾನೋ ಅಂಥವನು ಆತನನ್ನು ನೋಡಬಲ್ಲ. ಒಮ್ಮೆ ನಾನು ಒಬ್ಬನಿಗೆ ಭಗವಂತನ ಸಂಬಂಧವಾಗಿ ತಿಳಿಸ್ತಾ ಇದ್ದ ಹಾಗೆ ಭಗವಂತ ಇದ್ದಕ್ಕಿದ್ದಂತೆ ಆ ದೇಶದ ಅಂದರೆ ಕಾಮಾರಪುಕುರದ ಒಂದು ಕೆರೆಯನ್ನು ನನಗೆ ತೋರಿಸಿದ. ಒಬ್ಬ ಮನುಷ್ಯ ಅದರಲ್ಲಿದ್ದಂಥ ಪಾಚಿಯನ್ನು ಒಂದು ಕಡೆಗೆ ಸರಿಸಿ ನೀರನ್ನು ಕುಡಿದದ್ದನ್ನು ಕಂಡೆ. ನೀರು ಸ್ಫಟಿಕದ ಹಾಗಿತ್ತು. ಭಗವಂತ ನನಗೆ ತೋರಿಸಿದ ಸಚಿದಾನಂದ ಅಂತ ಹೇಳ್ತಕ್ಕಂಥ ನೀರು ಮಾಯಿ ಎಂಬ ಪಾಚಿಯಿಂದ ಮುಚ್ಚಲ್ಪಟ್ಟಿದೆ. ಯಾರು ಅದನ್ನು ಒಂದು ಕಡೆಗೆ ಸರಿಸಿ ಬಿಡ್ತಾರೋ ಅವರಿಗೆ ನೀರು ಸಿಕ್ಕುತ್ತೆ ಅಂತ. ಶ್ರೀರಾಮಕೃಷ್ಣಗೆ ಯಾವನೋ ಒಬ್ಬ ನೀರು ಕುಡಿದ ಹಾಗೆ ಮಾಡಿಬಿಟ್ಟು ಭಗವಂತ ತೋರಿಸಿಕೊಟ್ಟನಂತೆ ಮಾಯೆ ಅಂತಂದರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಮಾಯೆ ಅಂತ ಹೇಳ್ತಕ್ಕಂಥ ಅದು ಪಾಚಿಯೋಪಾದಿಯಲ್ಲಿ, ನೀರಿನ ಮೇಲೆ ಇರ್ತಕ್ಕಂಥ ಪಾಚಿಯೋಪಾದಿಯಲ್ಲಿ ಇರುತ್ತದೆ. ಪಾಚಿಯನ್ನು ಸ್ವಲ್ಪ ಸರಿಸಿದರೆ ಹೇಗೆ ತಿಳಿ ನೀರು ಕಣ್ಣಿಗೆ ಕಾಣ್ತದೋ ಕುಡಿದಕ್ಕೂ ಆಗುತ್ತೋ ಅದೇ ರೀತಿಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಈ ಮಾಯೆಯನ್ನು ಒತ್ತರಿಸಿ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಆ ಕಡೆ ಇರತಕ್ಕಂತಹ ಸಚ್ಚಿದಾನಂದ ಸಾಗರದಿಂದ ಅಮೃತವನ್ನು ಒಂದಿಷ್ಟು ಹೀರ್ಕೊಳ್ಬೋದು. ಆದರೆ ಒಂದಿಷ್ಟು ಹೀರ್ಕೊಂಡು ಇತ್ತ ಕಡೆಗೆ ಬಂತು ಅಂತ ಹೇಳಿದ್ರೆ ಮತ್ತೆ ಮಾಯೆ ಅಂತ ಇರ್ತಕ್ಕಂಥ ಅದು ಕವಿದಿರುತ್ತೆ, ಮತ್ತಲ್ಲಿ ಆ ಸಚ್ಚಿದಾನಂದ ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಶ್ರೀಕೃಷ್ಣ ವಸುದೇವ ದೇವಕಿಯರಿಗೆ ದರ್ಶನ ಕೊಡ್ತಾನೆ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ದರ್ಶನ ಕೊಡ್ತಾನೆ. ತಾನು ಸಾಕ್ಷಾತ್ ವಿಷ್ಣುವೇ ನಿನ್ನಲ್ಲಿ ಅವತರಿಸಿದ್ದೇನೆ ಅಂತ ಹೇಳ್ತಕ್ಕಂಥದ್ದನ್ನು ಕುರುಹು ಕೊಡ್ತಾನೆ. ಮರುಕ್ಷಣಕ್ಕೆ ಮಗುವಾಗಿ ಬಿದ್ದು ಆಯಿತು. ಅವರಿಗೆ ಮೋಹ
ಕವಿದು ಆಯಿತು, ಇವನನ್ನು ಹೇಗೆ ರಕ್ಷಣೆ ಮಾಡೋದು ಅಂತನೂ ಚಿಂತನೆ ಕೂಡ ಬಂದಾಯಿತು. ಈಗ ಜ್ಞಾನ, ಈಗ ಅಜ್ಞಾನ. ಪಾಚಿ ಸರಿಸಿದ ತಕ್ಷಣ ನೀರು ಸಿಕ್ಕಿದಂತೆ ಅಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ಸರಿಸಿದ ತಕ್ಷಣ ನಮಗೆ ಆ ಸಚ್ಚಿದಾನಂದದ ಒಂದು ಪರಿಚಯ ಆಗುತ್ತೆ, ಅನುಭವಕ್ಕೆ ಬರುತ್ತದೆ ಅಂತನೂ ಮಾತ್ರ ಹೇಳ್ತಾರೆ. ಬಳಿಕ ಹೇಳ್ತಾರೆ, ನಿನಗೊಂದು ರಹಸ್ಯ ಅನುಭವವನ್ನು ತಿಳಿಸ್ತೇನೆ. ಒಮ್ಮೆ ನಾನು ಸರ್ವೆ ಮರದ ತೋಪಿಗೆ ಹೋಗಿ ಅಲ್ಲಿ ಕುಳಿತಿದ್ದಾಗ ರಹಸ್ಯ ಬಾಗಿಲುಳ್ಳಂಥ ಒಂದು ಕೊಠಡಿ ಕಾಣಿಸ್ಕೊಂಡಿತು. ಅದರೊಳಗೆ ಏನಿದೆ ಅಂತ ಅನ್ನೋದು ನನಗೆ ಕಾಣ್ ಬರ್ತಾ ಇರಲಿಲ್ಲ. ಒಂದು ಉಗುರುಗತ್ತಿ ತೆಗೆದುಕೊಂಡು ಬಾಗಿಲಿನಲ್ಲಿ ಒಂದು ರಂಧ್ರ ಕೊರೆಯೋದಕ್ಕೆ ಪ್ರಯತ್ನಿಸಿದೆ. ಆದರೂ ಜಯಶೀಲನಾಗಲಿಲ್ಲ. ನಾನು ಕೊರಿತಾ ಹೋದರೂ ಅದು ಮಣ್ಣು ಬಿದ್ದು ಮುಚ್ಕೊಳ್ತಾ ಹೋಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ರಂಧ್ರ ಬಿದ್ದುಬಿಡ್ತು. ಇದು ನಿಜಕ್ಕೂ ಕೂಡ ಅಲ್ಲೊಂದು ಕೋಣೆ ಇದ್ದದ್ದಲ್ಲ ಆ ಸರ್ವೆ ಮರ ತೋಟದಲ್ಲಿ. ಇವರಿಗೆ ಅದೊಂದು ದರ್ಶನ ಆದದ್ದು, ದರ್ಶನ. ಬಳಿಕ ಹೇಳ್ತಾರೆ, ಈ ಮಾತುಗಳನ್ನು ಹೇಳಿ ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದುಬಿಟ್ರು. ಈಗ ಮತ್ತೆ ಇದ್ದಾರೆ, ಇವೆಲ್ಲ ಬಹಳ ದೊಡ್ಡ ದೊಡ್ಡ ವಿಷಯಗಳು. ನೋಡು, ಯಾರೋ ನನ್ನ ಗಂಟಲನ್ನು ಹಿಡಿದು ಅದುಮಿದಂತೆ ಇದೆ ಅಂದ್ಬಿಟ್ರು. ಪೂರ್ತಿ ಹೇಳೋದಕ್ಕೆ ಸಾಧ್ಯವಾಗಲಿಲ್ಲ. ನಿಜಕ್ಕೂ ಕೂಡ ಅದೆಂಥ ಅನುಭವ. ಇದ್ದಕ್ಕಿದ್ದಂತೆ ರಂಧ್ರ ಬೀಳೋದು ಅಂತಂದ್ರೆ ಏನು, ಆ ರಂಧ್ರ ಬಿದ್ದಾಗ ಅವ್ರಿಗೇನು ಕಂಡಿತು, ಇಂಥದ್ದನ್ನೆಲ್ಲ ಅವ್ರಿಗೆ ಮಾತ್ರ ಹೇಳೋದಕ್ಕೆ ಸಾಧ್ಯವಾಗಲಿಲ್ಲ. ರಂಧ್ರದ ಆ ಕಡೆಯೇ ಸಚ್ಚಿದಾನಂದ. ರಂಧ್ರ ಅಂತ ಹೇಳ್ತಕ್ಕಂಥದ್ದೇ ಅವತಾರ ಪುರುಷ. ಆ ಬಾಗಿಲು ಅಂತ ಹೇಳ್ತಕ್ಕಂಥದ್ದೇ ಮಾಯೆ. ಅಲ್ಲಿ ಕೊರಿಬೇಕು, ಮಾಯೆಯನ್ನು ಕೊರಿಬೇಕು. ರಂಧ್ರ ಉಂಟಾಗುತ್ತೆ. ರಂಧ್ರ ತಾನೇ ತಾನಾಗಿ ಬೀಳುವಂತಹದ್ದು. ಇದ್ದಕ್ಕಿದ್ದಂತೆ ಒಂದು ರಂಧ್ರ ತಾನೇ ತಾನಾಗಿ ಬಿತ್ತು ಅಂತಂದ್ರು. ಅವತಾರ ಪುರುಷರು ಆವಿರ್ಭವಿಸಿದ್ರು ಅಂದರೆ ಒಂದು ದೊಡ್ಡ ರಂಧ್ರ ಆಯಿತು ಅಂತ ಅರ್ಥ. ಅವತಾರ ಪುರುಷರ ಮೂಲಕ ನಾವು ಪರಬ್ರಹ್ಮದ ಒಂದು ಪರಿಚಯವನ್ನು ಮಾಡಿಕೊಳ್ಳಬಹುದು ಅಂತ ಅದರ ತಾತ್ಪರ್ಯ. ಈಗ ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ಭಗವಂತನ ಚೇತನದಿಂದ ಈ ಜಗತ್ತು ಚೇತನಮಯವಾಗಿದೆ. ಒಮ್ಮೊಮ್ಮೆ ನನಗೆ ಕಾಣಬರುತ್ತೆ, ಚಿಕ್ಕ ಪುಟ್ಟ ಮೀನುಗಳಲ್ಲೂ ಅದೇ ಚೇತನ ಕಿಲ ಕಿಲ ಅಂತ ಹೇಳ್ತಕ್ಕಂಥದ್ದು. ಈಗ ಪರಮಹಂಸರ ಗಾಡಿ, ಮಾಸ್ಟರ್ ಮಾಷೆ ಬರೀತಾನೆ, ಈಗ ಪರಮಹಂಸರ ಗಾಡಿ ಶೋಭಾ ಬಜಾರಿನ ಚೌಕದ ಹತ್ತಿರಕ್ಕೆ ಬಂದಿತು. ಅವರು ಮತ್ತೆ ತಮ್ಮ ಮಾತು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಒಮ್ಮೊಮ್ಮೆ ನನಗೆ ಕಾಣು ಬರ್ತದೆ, ಯಾವ ರೀತಿಯಾಗಿ ಮಳೆಗಾಲದಲ್ಲಿ ಭೂಮಿ ಜಲಮಯವಾಗಿ ಕಾಣುತ್ತದೋ ಅದೇ ರೀತಿಯಾಗಿ ಈ ಜಗತ್ತು ಚೈತನ್ಯಮಯವಾಗಿರುವಂತೆ. ಎಂಥ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಬಹಳ ಸ್ವಾರಸ್ಯವಾಗಿದೆ ಇದು. ಇದನ್ನ ಧ್ಯಾನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬಹುದಾದಂಥ ಒಂದು ವಸ್ತು, ಒಂದು ವಿಷಯ. ಮಳೆಗಾಲದಲ್ಲಿ ಭೂಮಿ ಅಂತ ಹೇಳ್ತಕ್ಕಂಥದ್ದು ಜಲಮಯವಾಗಿರುತ್ತದೆ. ಮಣ್ಣು ಅಂತ ಹೇಳ್ತಕ್ಕಂಥದ್ದು ನೀರಿನಿಂದ ಒದ್ದೆಯಾಗಿ ಹೋಗ್ಬಿಟ್ಟಿರುತ್ತದೆ. ಎಷ್ಟು ಅಗದ್ರೂ ಕೂಡ ನೀರೇ ನೀರು. ಅದೇ ರೀತಿಯಲ್ಲಿ ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಚೈತನ್ಯಮಯವಾಗಿದೆ ಅಂತಂದ್ಬಿಟ್ರು. ಭಗವಂತನ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಓತಪ್ರೋತವಾಗಿದೆ ಅಂತ. ಮುಖ್ಯವಾಗಿ ಆವಿರ್ಭಾವವಾಗಿರ್ತಕ್ಕಂಥದ್ದು ಮನುಷ್ಯರಲ್ಲಿ ಮತ್ತು ಸಕಲ ಚರಾಚರಗಳ ಜೀವಿಗಳಲ್ಲಿ. ಓಡಾಡುತ್ತವೆ ನೋಡಿ, ಆ ಓಡಾಡುವಂತೆ ಮಾಡ್ತಕ್ಕಂಥದ್ದು ಯಾವುದು? ಈ ಜಡ ವಸ್ತು, ಜಡ ಶರೀರವನ್ನು ಓಡಾಡುವಂತೆ ಮಾಡ್ತಕ್ಕಂಥದ್ದು ಯಾವುದು? ಪ್ರಾಣ ಹೋಯಿತು ಅಂತ ಹೇಳಿದ್ರೆ ಇದು ಜಡದು ಕಟ್ಟಿಗೆ ಉಪಾಧಿಯಲ್ಲಿ ಬಿದ್ದಿರ್ತದೆ ಈ ಶರೀರ ಅಂತ ಹೇಳ್ತಕ್ಕಂಥದ್ದು. ಇಂಥದ್ದು ಓಡಾಡ್ತಾ ಇದೆಯಲ್ಲ, ಹೇಗಿದು? ಆ ಭಗವಂತನ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಅಂತರ್ಗತವಾಗಿದೆ, ಅದು ಓತಪ್ರೋತವಾಗಿದೆ. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಭೂಮಿ ಅಂತ ಹೇಳ್ತಕ್ಕಂಥದ್ದು ನೀರಿನಿಂದ ಒದ್ದೆಯಾಗಿ ಆ ನೀರು ಅಂತ ಹೇಳ್ತಕ್ಕಂಥದ್ದು ಭೂಮಿಯಲ್ಲಿ ಎಷ್ಟರ ಮಟ್ಟಿಗೆ ಓತಪ್ರೋತವಾಗಿರುತ್ತದೋ ಅಷ್ಟರ ಮಟ್ಟಿಗೆ ಈ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಓತಪ್ರೋತವಾಗಿದೆ ಅಂತ. ಉಪನಿಷತ್ತು ಒಂದು ಶಾಂತಿ ಮಂತ್ರವನ್ನು ಹೇಳ್ತದೆ, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತ. ವಾಯು ಬೀಸ್ತಾ ಇರ್ತಕ್ಕಂಥ ವಾಯುವನ್ನ ಇದ್ದಕ್ಕಿದ್ದಂತೆ ನೀನೇ ಪ್ರತ್ಯಕ್ಷ ಬ್ರಹ್ಮ, ನಿನಗೆ ಕೈ ಮುಗಿತೇನೆ, ಸತ್ಯವಾಗಿಯೂ ನೀನೇ ಬ್ರಹ್ಮ.
ಅಂತನ್ನುವ ಮಾತನ್ನ ಅದು ಹೇಳುವಾಗ ಅದನ್ನು ನಾವು ಭಾವಿಸ್ತಾ 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 ಇತ್ತು ಅಂತಂದರೆ ಆ ಪರಬ್ರಹ್ಮ ಅಂತ ಹೇಳ್ತಕ್ಕಂಥ ಅದು ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ಅಪ್ಪಿಕೊಂಡೇ ಇರ್ತದೆ. ಗಾಳಿ ಬೀಸ್ತಾ ಇರ್ತದೆ, ನಮ್ಮ ಒಳಗಡೆ ಹೋಗ್ತಾ ಇರ್ತದೆ, ಹೊರಗಡೆ ಬರ್ತಾ ಇರ್ತದೆ. ಎಂಥ ಅದ್ಭುತವಾದಂತಹ ಗಾಳಿ! ಆ ಪರಬ್ರಹ್ಮ ಅಂತ ಅನ್ನೋದಕ್ಕೆ ಏನು ಸಾಕ್ಷ್ಯಪ್ಪ ಅಂತಂದ್ರೆ ನಮ್ಮನ್ನು ಬದುಕಿಸೋದು ಆ ವಾಯುವೇ. ಮೂಗು ಹಿಡ್ಕೊಳ್ಳಿ, 10 ನಿಮಿಷ ಹಿಡ್ಕೊಳ್ಳಿ, 15 ನಿಮಿಷ ಹಿಡ್ಕೊಳ್ಳಿ, ಮತ್ತೆ ನೀವು ಹಿಡ್ಕೊಳ್ಬೇಕಾಗಿಲ್ಲ. ಆ ವಾಯು ಹೇಗೆ ಓತಪ್ರೋತವಾಗಿ ಇರತಕ್ಕಂತಹದ್ದು, ಚೈತನ್ಯಮಯವಾಗಿ ಇರತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರುತ್ತೋ ಅದೇ ರೀತಿಯಲ್ಲಿ ಈ ಚೈತನ್ಯ ಕೂಡ ವಾಯುಗಿಂತಲೂ ಸೂಕ್ಷ್ಮ, ಆಕಾಶಕ್ಕಿಂತಲೂ ಸೂಕ್ಷ್ಮ ಅಂಥದ್ದೊಂದು ಓತಪ್ರೋತವಾಗಿ ಎಲ್ಲೆಲ್ಲೂ ಕೂಡ ತಾನೇ ತಾನಾಗಿ ಇದೆ ಅಂತ ಅನ್ನೋದನ್ನು ಭಾವಿಸುವುದಕ್ಕೆ ಚೆನ್ನಾಗಿರುತ್ತೆ. ಈಗ ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ಇಷ್ಟೊಂದು ದರ್ಶನಗಳಾಗುತ್ತವೆ ನನಗೆ, ಆದರೂ ನನಗೆ ಅಹಂಕಾರ ಉಂಟಾಗ್ತಾ ಇಲ್ಲ. ಎಂತೆಂತಹ ಅನುಭವ ಎಲ್ಲ ಆಗ್ತಾ ಇದೆ, ಆದರೂ ಅಹಂಕಾರ ಮಾತ್ರ ಉಂಟಾಗ್ತಾ ಇಲ್ಲ ನನಗೆ, ಇಂಥದ್ದಾಯ್ತು ಅಂಥದ್ದಾಯ್ತು ಅಂತ. ಆಗ ಮಾಸ್ಟರ್ ಮುಗುಳು ನಗ್ತಾ ಹೇಳ್ತಾನಂತೆ, ನಿಮಗೆ ಅಹಂಕಾರವೇ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಮಾತಿನಲ್ಲಿ ನಂಬಿಕೆ ಇಡು, ನನ್ನಲ್ಲಿ ಒಂದು ಕಿಂಚಿತ್ತಾದರೂ ಅಹಂಕಾರವಿಲ್ಲ. ಅಹಂಕಾರ ಇದೇ ಸಾಕ್ಷಾತ್ಕಾರಕ್ಕೆ ಅಡ್ಡ. ಸಣ್ಣ ಅಹಂಕಾರ, ಪುಟಕೋಸಿ ಅಹಂಕಾರ ಸರಿಯಾಗಿ ಹೇಳಬೇಕು ಅಂತಂದ್ರೆ, ಅದು ಅಂತಹ ದೊಡ್ಡ ಪರಮಾತ್ಮನನ್ನ ನಮಗೆ ಅಡ್ಡವಾಗಿ ನಿಂತುಬಿಟ್ಟಿದೆ. ಪರಮಾತ್ಮನಿಗೂ ನಮಗೂ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಅಡ್ಡವಾಗಿ ನಿಂತಿದೆ. ಪರಬ್ರಹ್ಮ ವಸ್ತು, ಪರಮಾತ್ಮ ವಸ್ತು ಅಷ್ಟೊಂದು ಅನಂತವಾಗಿರುವಾಗ ಈ ಒಂದು ಪುಟ್ಟ ಅಹಂಕಾರ ಅಡ್ಡವಾಗಿ ಕಣ್ಮರೆ ಹಾಕಿಸೋದಕ್ಕೆ ಹೇಗೆ ಸಾಧ್ಯ? ಒಂದು ಹಸ್ತ ಇಡೀ ಕಟ್ಟಡವನ್ನ ಮುಚ್ಚಿಡೋದಕ್ಕೆ ಹೇಗೆ ಸಾಧ್ಯ? ಅದೇ ರೀತಿಯಲ್ಲಿ ಈ ಪುಟ್ಟ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಅಡ್ಡ ಮಾಡೋದಕ್ಕೆ ಹೇಗೆ ಸಾಧ್ಯ? ಈ ಅಹಂಕಾರ, ಪುಟಕೋಸಿ ಅಹಂಕಾರ ಎಲ್ಲೇ ನಿಂತರೂ ಕೂಡ ಪರಮಾತ್ಮ ಕಾಣಲೇಬೇಕು. ಯಾಕಂತಂದ್ರೆ ಅವನು ಅಷ್ಟು ದೊಡ್ಡವನು. ಅಂತಹ ದೊಡ್ಡ ಪರಮಾತ್ಮನಿಗೆ ಇದು ಅಡ್ಡವಾಗಬೇಕಾದ್ರೆ ಅದು ಹೇಗೆ ಸಾಧ್ಯ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸೂರ್ಯ ಎಷ್ಟು ದೊಡ್ಡವ, ಈ ಭೂಮಿ ಹೋಲಿಸ್ತು ಅಂತ ಹೇಳಿದ್ರೆ ಸಹಸ್ರ ಪಾಲು ದೊಡ್ಡ ಒಂದು ಘನೀಭೂತವಾದಂಥ ವಸ್ತು ಅದು. ಸೂರ್ಯನೇ ಅಷ್ಟು ದೊಡ್ಡವನು, ಅದರ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ಆದಿ ಅಂತ್ಯವಿಲ್ಲದಿರುವಷ್ಟರ ಮಟ್ಟಿಗೆ ಅನಂತವಾದದ್ದು. ಅಂತಹ ಸೂರ್ಯನ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ಮಳೆಗಾಲದಲ್ಲಿ ನಮ್ಮ ಆಕಾಶದಲ್ಲಿ ಕಾಣುವಂಥ ಒಂದು ಪುಟ್ಟ ಮೋಡ ಮುಚ್ಚಿ ಸೂರ್ಯನೇ ಇಲ್ಲ ಇವತ್ತು ಅನ್ನೋ ಹಾಗೆ ಮಾಡಿಬಿಡ್ತದೆ. ಅದು ದಟ್ಟವಾದಂತಹ ಮೋಡ, ಕೇವಲ ಬಸವನಗುಡಿಯನ್ನು ಮಾತ್ರ ಅದು ಆಕ್ರಮಿಸಿಕೊಂಡಿರುತ್ತದೆ. ಆ ಕಡೆ ಕಂಟೋನ್ಮೆಂಟಿಗೆ ಹೋದ್ರೆ ಆ ಮೋಡ ಇಲ್ಲ. ಇಷ್ಟೇ ಅಗಲದ ಜಾಗಕ್ಕೆ ಹರಡಿಕೊಂಡು ಅಂತಹ ಸೂರ್ಯ ಕಣ್ಣಿಗೆ ಕಾಣದ ಹಾಗೆ ಮಾಡಿಬಿಡುತ್ತದೆ. ಅದೇ ರೀತಿಯಲ್ಲಿ ಈ ಅಹಂಕಾರ. ಆದ್ರಿಂದ ಅಹಂಕಾರ ನಾಶ ಅಂತ ಹೇಳ್ತಕ್ಕಂಥದ್ದೇ ಸಾಕ್ಷಾತ್ಕಾರಕ್ಕೆ ದಾರಿ. ಅದಕ್ಕೋಸ್ಕರ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಬೇಕು. ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ದೇವರಿಗಂತೂ ಮಾಡ್ತಲೇ ಇರಬೇಕು. ಕಾರಣ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಹೋಗೋದಕ್ಕೆ ಇದೊಂದು ಒಳ್ಳೆಯ ಸಾಧನ. ನಮಸ್ಕಾರ, ಎಲ್ಲ ಬಗೆಯ ಬಿಗುಮಾನಗಳು ಕೂಡ ಹೊರಟೋಗ್ಬಿಡುತ್ತವೆ ನಮಸ್ಕಾರ ಮಾಡಿದ ತಕ್ಷಣ. ಈ ಅಹಂಕಾರವನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಸಂತರುಗಳು, ಬಗೆಬಗೆಯ ಸಂತರುಗಳು, ಸಾಧು ಸಂತರುಗಳು, ಸಾಧಕರು ಎಂತೆಂಥ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಪ್ರಾರ್ಥನೆಯನ್ನು ನೋಡಿ. ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ, ಮಣಿಯಲೆನ್ನ
ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ನನ್ನ ಅಹಂಕಾರವೆಲ್ಲ ಮುಳುಗಲ ಸೃಜಲದಲ್ಲಿ ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ನನಗೆ ನಾನೇ ಪೂಜೆಗೈಯೇ ಸೊಡರನೆತ್ತಲು ನನಗೆ ನಾನೇ ಪೂಜೆಗೈಯೇ ಸೊಡರನೆತ್ತಲು ಬೆಳಕು ಬರುವ ಬದಲು ಅಯ್ಯೋ ಬರಿಯ ಕತ್ತಲು ನನಗೆ ನಾನೇ ಪೂಜೆಗೈಯೇ ಸೊಡರನೆತ್ತಲು ಬೆಳಕು ಬರುವ ಬದಲು ಅಯ್ಯೋ ಬರಿಯ ಕತ್ತಲು ಅಹಂಕಾರದಂಧಕಾರ ಮುತ್ತುತ್ತಿದೆ ಸುತ್ತಲು ಅಹಂಕಾರದಂಧಕಾರ ಮುತ್ತುತ್ತಿದೆ ಸುತ್ತಲು ಮುತ್ತುತ್ತಿದೆ ಸುತ್ತಲು ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ನನ್ನ ನಾನೇ ಮೆರೆಯದಂತೆ ನಾನು ದೈವ ಧರ್ಮದಿ ನನ್ನ ನಾನೇ ಮೆರೆಯದಂತೆ ನಾನು ದೈವ ಧರ್ಮದಿ ನಿನ್ನ ಇಚ್ಛೆ ಪೂರ್ಣವಾಗಲೆನ್ನ ಜೀವ ಧರ್ಮದಿ ತಳೆಯಲೆನ್ನ ಜ್ಞಾನ ನಿನ್ನ ಚರಮ ಶಾಂತಿಯ ಬೆಳಗಲೆನ್ನ ಪ್ರಾಣ ನಿನ್ನ ಪರಮ ಕಾಂತಿಯ ಬೆಳಗಲೆನ್ನ ಪ್ರಾಣ ನಿನ್ನ ಪರಮ ಕಾಂತಿಯ ನನ್ನ ನಳಿಸು ನೀನೆ ನೆಲಸು ಹೃದಯ ಪದ್ಮದಲದಲ್ಲಿ ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ನನ್ನ ಅಹಂಕಾರವೆಲ್ಲ ಮುಳುಗಲ ಸುಜಲದಲ್ಲಿ ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ಒಬ್ಬ ದೇವ್ರನ್ನ ಕೇಳ್ಕೊಂಡಂತೆ, ಹೇ ಭಗವಂತ ಇಲ್ಲಿ ನನ್ನೊಳಗೆ ಬಾ. ಅದಕ್ಕೆ ಭಗವಂತ ಹೇಳಿದಂತೆ ನೀನು ಹೊರಕ್ಕೆ ಬಾ. ಅಲ್ಲಿ ಒಬ್ಬರಿಗೆ ಜಾಗ ಇರೋದು. ಆದರೆ ಶ್ರೀರಾಮಕೃಷ್ಣ ಹೇಳಿದಂತೆ ನಾನು ನನ್ನ ಜಗನ್ಮಾತೆ ಇಬ್ಬರಿಗೆ ಮಾತ್ರ ಜಾಗ ಇದೆ ಅಂತ ಹೇಳಿದ್ದಾರೆ ಅವರು. ನಾವು ಇಬ್ಬರು ಮಾತ್ರ ಇರೋಣ, ಬೇರೆ ಯಾರಿಗೆ ಹೇಳೋದು ಬೇಡ. ಆ ರೀತಿಯಲ್ಲಿ
ಗುಟ್ಟಾಗಿ ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು, ಅಹಂಕಾರವನ್ನು ಬಿಟ್ಟು. ಅದನ್ನು ಶ್ರೀರಾಮಕೃಷ್ಣರು ಬಹಳಷ್ಟು ಪ್ರಯತ್ನಪಟ್ಟು ಹೋಗಲಾಡಿಸಿಕೊಂಡು ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಇದೆಲ್ಲ ದೊಡ್ಡ ದೊಡ್ಡ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ದೇನೆ. ಒಂದು ಮಾತ್ರಕ್ಕೆ ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಆಗಬಾರ್ದಲ್ಲ. ನಿನ್ನನ್ನು ಬೆರಗುಗೊಳಿಸೋಕ್ಕೋಸ್ಕರ ನಾನು ನನ್ನ ಈ ಅನುಭವಗಳನ್ನೆಲ್ಲ ಹೇಳ್ತಾ ಇಲ್ಲ. ನಾನೊಬ್ಬ ದೊಡ್ಡ ಮನುಷ್ಯ ಅಂತ ನಿನ್ನ ದೃಷ್ಟಿಯಲ್ಲಿ ಕಾಣುವಂತ ಆಗಲಿ ಅಂತನ್ನುವ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ನೋಡು, ನನ್ನದು ಖಂಡಿತವಾಗಿ ಅಹಂಕಾರ ಇಲ್ಲ. ಆದರೆ ಇಂಥವುಗಳೆಲ್ಲ ಇದೆ, ಇಂಥ ಅನುಭವಗಳೆಲ್ಲ ಇವೆ. ನೀನು ನನ್ನ ಆತ್ಮೀಯ, ಆದ್ದರಿಂದ ಹೇಳ್ತಾ ಇದ್ದೇನೆ. ಆತ್ಮೀಯರ ಹತ್ರ ಹೇಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ಕೊಳ್ತಾ ಇದ್ದೇನೆ. ಆದರೆ ಅಹಂಕಾರದಿಂದ ಅಲ್ಲ ಅಂತನೋ ಮಾತು ಬಹಳ ಸೊಗಸಾದಂತಹ ಮಾತು. ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿರಹಂಕಾರಿಗಳಾಗಿ ಭಗವಂತನಿಗೆ ಪ್ರಿಯರಾಗೋಣ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನು ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.